ವಾಗೀಶಾದ್ಯ ಸುಮನಸಃ ಸರ್ವಾರ್ಥಾನಾಮುಪಕ್ರಮೆ ಯಂ ನತ್ವಾ ಕೃತಕೃತ್ಯಾಸು ತಂ ನಮಾಮಿ ಗಜಾನನಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮುತ್ಯಮುತ್ಯಂ ನಮಾಮ್ಯಹಂ. ಗ್ರಾಮಾಧಿಪತಿ ದೇವತೆ, ಕುಲದೇವತೆ ಎಲ್ಲರನ್ನೂ ನೆನೆಸ್ಕೊಳ್ತಾ ಪರಿಹಾರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ ದಿವಸ 9ನೇ ತಾರೀಕು ಏಪ್ರಿಲ್ 2024 ಕ್ರೋಧಿನಾಮ ಸಂವತ್ಸರ ಚಾಂದ್ರಮಾನ ಯುಗಾದಿ. ಮತ್ತೆ ಮೇಷ ಮೀನ್ಸ್ ಸೌರಮಾನ ಯುಗಾದಿ. ಸೂರ್ಯನು ಮೇಷಕ್ಕೆ ಪ್ರವೇಶ ಆಗೋದು 14ನೇ ತಾರೀಕು. 13 ಮಧ್ಯಾಹ್ನದ ಮೇಲೆ ಆಚರಣೆ, 14ಕ್ಕೆ ಆಚರಣೆ ಮಾಡಬೇಕಾಗತ್ತೆ. ಇದರ ಸಲುವಾಗಿ ಒಂದು ಪಂಚಾಂಗ ಶ್ರವಣ ಮಾಡುವುದು ಒಂದು ಕರ್ತವ್ಯ ಕೂಡ, ಒಂದು ಉಪಯುಕ್ತ ಕೂಡ. ಪಂಚಾಂಗ ಶ್ರವಣದಿಂದ ಬಹಳ ಉಪಯೋಗ ಇರ್ತವೆ. ಅದರಲ್ಲೂ ತಿಳಿಸ್ದಂಗೆ ಯಾವುದೇ ಒಂದು ದೋಷಗಳು, ಗ್ರಹ ಪೀಡೆಗಳು ಏನೇ ಇದ್ರು ಅದೆಲ್ಲ ನಾಶ ಆಗುತ್ತೆ ಪಂಚಾಂಗ ಶ್ರವಣದಿಂದ ಅಂತ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ನಿತ್ಯವೂ ಪಂಚಾಂಗ ಶ್ರವಣ ಮಾಡಬೇಕು. ಅದರಲ್ಲೂ ಒಂದು ಸಂವತ್ಸರ, ಹೊಸ ವರ್ಷ ಆಚರಣೆ ಹಿಂದೂ ಸಂಪ್ರದಾಯ ಪ್ರಕಾರ, ಹಾಗಾಗಿ ಒಂದು ಮಾಡುವಂಥದ್ದು. ಇಲ್ಲಿ ಮೊದಲಿಗೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಮತ್ತೆ ಆಚರಣೆ ಹೇಗೆ ಮಾಡ್ತಿದ್ದಾರೆ ಎಲ್ಲ ಮಾಡಬೇಕು. ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಮಂಗಲ ಸ್ನಾನ ಮಾಡಬೇಕು ಅಂತ ಇದೆ. ಅದರಲ್ಲೂ ಅಭ್ಯಂಗ ಸ್ನಾನ, ತೈಲ ಅಭ್ಯಂಗನ, ಮತ್ತೆ ಹೊಸ ವಸ್ತ್ರ ಧಾರಣೆ, ಮತ್ತೆ ಪರ್ಫ್ಯೂಮ್, ಸುಗಂಧ ದ್ರವ್ಯದ ಧಾರಣೆಗಳು. ಅದಲ್ಲದೆ ನಿಂಬಪತ್ರವನ್ನು, ಬೇವು ಬೆಲ್ಲವನ್ನು ಸ್ವೀಕರಣ ಮಾಡೋದು. ಅದು ತಕ್ಕನಾಗಿ ಒಂದು ಶ್ಲೋಕ ಹೇಳ್ಕೊಳುವಂಥದ್ದು. ಶತವಜ್ರದೇಹಾಯ, ಅದು ನೀವು ಎಲ್ಲ ಕಡೆ ಸಿಗ್ತದೆ, ಅದು ನೋಡಿ. ಅದು ಪೂರ್ತಿ ಎಲ್ಲ ಇಂಟರ್ನೆಟ್ ಅಲ್ಲೂ ಸಿಗುತ್ತೆ. ಶತವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕ ದಳ ಭಕ್ಷಣಂ. ನಿಂಬಕ ಫಲ ಅಂತ ಕಡೆ ಇದ್ದಾರೆ, ನಿಂಬಕ ದಳ ಭಕ್ಷಣಂ ಅಂತ ಇದೆ. ಸರ್ವ ಅರಿಷ್ಟ, ಸಕಲ ನಿವಾರಣೆ ಮಾಡಿ ಸಕಲ ಇಷ್ಟವನ್ನು ಕೊಡುವಂಥದ್ದು ಅಂತ. ಪಂಚಾಂಗ ಶ್ರವಣದಿಂದ ಹೇಳ್ದಂಗೆ ಅದರಲ್ಲೂ ಚೈತ್ರ ಶುಕ್ಲ ಪಕ್ಷದ ಮೊದಲನೇ ದಿನ ಆ ವರ್ಷದ ರಾಜ ಆವತ್ತಿನ ಯಾವ ಎಂಟ್ರಿ ಆಗ್ತಿದ್ದಾನೆ, ನಾಳೆ ಮಂಗಳವಾರ ಕುಜ ರಾಜ ಆಗಿದ್ದಾನೆ. ಮಂತ್ರಿ ಯಾವತ್ತು ಮೇಷಕ್ಕೆ ಪ್ರವೇಶ ಆಗುತ್ತೆ, ಆವಾಗ ಮಂತ್ರಿ ಬಂದು ಶನೀಶ್ವರ ಆಗಿರ್ತಾನೆ. ಹಾಗಾಗಿ ಮಂತ್ರಿ ಈ ಸಲ ಶನೀಶ್ವರ ಆಗಿರ್ತಾನೆ. ಯಾರು ಈ ಪಂಚಾಂಗದ ಫಲವನ್ನು ಕೇಳುತ್ತಿರ್ತಾರೋ ಅವ್ರ ಪಾಪ ಫಲಗಳಿಂದ ಮುಕ್ತರಾಗ್ತಾರೆ, ದೀರ್ಘಾಯುಷ್ಯವಂತರಾಗ್ತಾರೆ, ಐಶ್ವರ್ಯವಂತರಾಗ್ತಾರೆ, ಕೀರ್ತಿವಂತರಾಗ್ತಾರೆ, ಅತಿಶಯ ಸುಖಾನುಭವಗಳನ್ನು ಹೊಂದುತ್ತಾರೆ, ಪುತ್ರ ಪೌತ್ರಾದಿಗಳನ್ನು ಹೊಂದುತ್ತಾರೆ ಅಂತ. ಎಲ್ಲ ಹೇಗೆ ಸಿಗ್ತದೆ ಅಂದ್ರೆ, ಯಾವ್ಯಾವ ಗ್ರಹಗಳು ಏನೇನು ಸಮಸ್ಯೆ ಇದೆ ಆಯಾ ತಿಳ್ಕೊಂಡ ಹೋದಾಗ ಆಯಾ ಫಲಗಳು ಅಥವಾ ಒಂದು ಪರಿಹಾರಗಳು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಮಾಡ್ತಾ ಒಂದೊಂದು ನಮ್ಮ ಅಭಿಷ್ಟಗಳನ್ನ ಹೊಂದುವಂಥದ್ದು. ಹಾಗಾಗಿ ಪಂಚಾಂಗ ಶ್ರವಣದಿಂದ ತಿಥಿ, ಯೋಗ, ಕರ್ಣ ಇದೆಲ್ಲ ನಿತ್ಯ ಕೇಳೋದ್ರಿಂದ, ಪಂಚಾಂಗಗಳು ಅದನ್ನು ಕೇಳೋದ್ರಿಂದ ಸರ್ವಸಿದ್ಧಿ, ಕಾರ್ಯಸಿದ್ಧಿ ಆಗುತ್ತೆ, ಶುಭ ಫಲ ಕೊಡುತ್ತೆ, ರೋಗ ನಿವಾರಣೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದರಲ್ಲೂ ಬ್ರಾಹ್ಮಣ್ಯ ಸತ್ಕರ್ಮವನ್ನು ಆಚರಣೆ ಮಾಡುವಂತರಾಗ್ಲಿ, ಪ್ರಜಾಪಾಲನೆ ಮಾಡುವಂತರಾಗಿ ರಾಜನೋ ಇರಬೇಕಾಗಿ, ಹೀಗೆ ಎಲ್ಲ ಒಂದೊಂದು ಆಗ್ಲಿ ಅಂತ ಬೇಡ್ಕೊಳ್ತಾ, ಒಂದು ಪ್ರಾರ್ಥನೆ ಇಡ್ತಾ ಪಂಚಾಂಗ ಶ್ರವಣ ಮಾಡೋದು ಒಂದು ಫಲ, ಮೀನ್ಸ್ ಆಚರಣೆ. ಅದರಲ್ಲಿ ಮುಖ್ಯವಾಗಿ ಹೇಳ್ದಂಗೆ ಹೊಸ ವಸ್ತ್ರ ಧಾರಣೆ ಆಗಿರ್ಬೇಕು, ಒಂದು ಬೇವು ಬೆಲ್ಲ ಸ್ವೀಕರಣೆ ಆಗಿರುವಂಥದ್ದು. ಹೀಗೆ ಎಲ್ಲ ಮಾಡ್ತಾ ಸಂಜೆ ಸಮಯದಲ್ಲಿ ಒಂದು ಪಂಚಾಂಗ ಶ್ರವಣ ದೇವಸ್ಥಾನದಲ್ಲೂ ಸಹಿತ ಇರ್ತಾವ, ನಿಮ್ಮ ಊರಿನ ದೇವಸ್ಥಾನದಲ್ಲಿ. ಇದರಲ್ಲಿ ಕ್ರೋಧಿನಾಮ ಸಂವತ್ಸರದ ರಾಜನಾಗಿ ನಾಳೆ ದಿವಸ ಕುಜನಾಗಿರೋದ್ರಿಂದ ಸ್ವಲ್ಪ ಇಲ್ಲಿ ಯುದ್ಧ ಭೀತಿ ಇರುತ್ತೆ, ಒಂದ್ ಸ್ವಲ್ಪ ಕ್ಷಾಮ, ಈಗಾಗಲೇ ಒಂದಿಷ್ಟು ಕ್ಷಾಮ ಇದಾಗಿದೆ. ಸೊ ಯುದ್ಧ, ಒಂದು ಭೀತಿ, ಕ್ಷಾಮ ಈ ತರ
ಒಂದು ಹೀಗೆ ವಿಚಾರಗಳಿದೆ. ಇದನ್ನ ಮುಂದೆ ಒಂದೊಂದೇ ತಿಳ್ಕೊಂತ ಹೋಗೋಣ. ಸೊ ಪ್ರಾರಂಭ ಮಾಡೋಣ. ಇದು ಸಂಸ್ಕೃತ ಭಾಗವನ್ನು ಬಿಡಿಸದೆ ಹೇಳಿದೆ ನೇರವಾಗಿ ಕನ್ನಡಕ್ಕೆ ಅರ್ಥ ಆಗೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರ್ಯಾರು ಆಚರಣೆ ಮಾಡ್ತಿದಾರ ಪಂಚಾಂಗ ಶ್ರವಣ, ಅವರು ಪಂಚಾಂಗವನ್ನು ಕೊಂಡು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಆ ಪೂಜೆ ಎಲ್ಲ ಮಾಡಿ ಅದೆಲ್ಲ ಆಚರಣೆ ಹೇಗೆ ಇದೆ, ಒಂಟಿಕೊಪ್ಪಲ್ ಪಂಚಾಂಗ ಇರ್ಬೋದು ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಏನೇನು ಆಚರಣೆ ಇದೆಯೋ ಆ ರೀತಿಯಾಗಿ ಒಂದು ಪಂಚಾಂಗವನ್ನು ಕೊಂಡು ನೀವು ಪಂಚಾಂಗ ಶ್ರವಣ ಮಾಡಬೇಕಾಗಿ ನೀವೇ ಓದಿ ಇತರರಿಗೆ ಹೇಳಬೇಕು. ಅದು ಪಂಚಾಂಗ ಶ್ರವಣ. ಸ್ನಾನ ಬಟ್ಟೆ ಎಲ್ಲ ಧಾರಣೆ ಆಗಿದೆ, ಹೊಸ ಫಲಗಳು ಸಿಗ್ತಾ ಇದೆ. ಅದರಲ್ಲೂ ಮೆಣಸು, ಇಂಗು, ಲವಣ ಈ ಥರದ್ದೆಲ್ಲ, ಬೆಲ್ಲ ಎಲ್ಲ ಸೇರಿ ಭಕ್ಷಣೆ ಮಾಡಿದಾಗ, ಅದು ಮಾವಿನ ಕಾಯಿ ಇರ್ಬೋದು, ಈ ಥರ ಎಲ್ಲ ಭಕ್ಷಣೆ ಮಾಡಿದಾಗ ಒಂದು ಹೊಟ್ಟೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದ್ದು ಏನೇ ಸಮಸ್ಯೆ ಇದು ಈ ಕಾಲಮಾನದಲ್ಲಿ ಋತುವಿಗೆ ಸಂಬಂಧದಲ್ಲಿ ಅದೆಲ್ಲ ಒಂದು ಪರಿಹಾರ ಆಗತ್ತೆ ಅಂತ ಹಾಗಾಗಿ ಒಂದು ಹೇಳಿ ಅಂತಾರೆ. ಚೈತ್ರ ಶುಕ್ಲದ ರಾಜ, ಮಂತ್ರಿ ಮೊದಲಾದ ನವನಾಯಕರು ಯಾರ್ಯಾರಿದ್ದಾರೆ ಅವ್ರದ್ದು ಫಲಗಳನ್ನು ತಿಳ್ಕೊಳೋದ್ರಿಂದ ಆಯುಷ್ಯ, ದ್ರವ್ಯ, ಅಪಾರವಾದ ಕೀರ್ತಿ ಸುಖಗಳನ್ನು ಪಡುತ್ತಾರೆ ಅಂತ. ರಾಜಫಲ ಯಾವುದು ರಾಜನಾಗಿದ್ದಾನೆ ಅವನು ಅವಂದು ಕೇವಲ ಅವಂದೇ ಫಲ ಕೇಳೋದ್ರಿಂದ ಸುಖಿ ಆಗ್ತಾರಂತೆ. ಮತ್ತೆ ಮಂತ್ರಿ ಫಲಪುರ ಅಥವಾ ಒಂದು ಸಸ್ಯಾಧಿಪ ಅವ್ರದ್ದೆಲ್ಲ ಕೇಳೋದ್ರಿಂದ ಬುದ್ಧಿ ಚುರುಕಾಗುತ್ತಂತೆ. ಅರ್ಘಾಧಿಪ, ಮೇಘಾಧಿಪ, ಧಾನ್ಯಾಧಿಪ ಅಂತೆಲ್ಲ ಬರ್ತಾರೆ. ರಸ ನೀರಾಸಾಧಿಪ ಅವ್ರದ್ದೆಲ್ಲ ಅವ್ರದ್ದು ಫಲಗಳು ಶ್ರವಣ ಮಾಡೋದ್ರಿಂದ ಐಶ್ವರ್ಯವಂತರಾಗ್ತಾರೆ ಅಂತ ಒಂದು ಉಲ್ಲೇಖ. ಇದೆಲ್ಲ ತಿಳ್ಕೊಂಡು ಮಾಡುವಾಗ ಅವನು ನಮಸ್ಕಾರ ಮೊದಲಿಗೆ ಸೂರ್ಯದೇವನಿಗೆ ಮಾಡ್ಬೇಕಾಗತ್ತೆ. ಅವನ ಪ್ರಾರ್ಥನೆ ಮಾಡ್ತಾ ಸಂವತ್ಸರದ ಫಲ ಅವನು ಬಗ್ಗೆ ಕೇಳ್ಕೊಂತ ಹೋಗುವಂಥದ್ದು. ಸೊ ಕಾಲಮಾನಕ್ಕೆ ತಕ್ಕನಂಗೆ ಒಳ್ಳೆ ಫಲ, ಕೆಟ್ಟ ಫಲ ಎಲ್ಲ ಕೊಡ್ತಾರೆ. ಯುಗಕಲ್ಪ, ಬ್ರಹ್ಮಂದು ಅದೆಲ್ಲ ಗೊತ್ತಿದೆ ನಿಮಗೆ. ಸೊ ನಾಳೆ ಕ್ರೋಧಿ ನಮ್ಮ ಸಂವತ್ಸರ. ಸೊ ಅಲ್ಲಿ ಬಂದು ಈಗ ಕ್ರೋಧಿ ಬಂದಾಗ ಏನು ಫಲಗಳು, ಈಗಾಗಲೇ ಸುಮಾರು ಲಕ್ಷಾಂತರ ವರ್ಷಗಳ ಕಳೆದೋಗಿದೆ. 4,22,000 ಚಿಲ್ಲರೆ ಅಷ್ಟು ಕಳೆದೋಗಿದೆ. ಅರ್ಧ ಅಷ್ಟೇ ಕಲಿಗಾಲದ ಒಂದು ಇದಾಗಿರೋದು, ಪೂರ್ತಿ ಇನ್ನು ಕಲಿಗಾಲ ಅಂತ್ಯ ಆಗಿಲ್ಲ. ಸೊ ಈ ಥರ ಎಲ್ಲ ಒಂದು ವಿಚಾರವನ್ನು ಬಿಟ್ಟು ಮುಂದಕ್ಕೆ ಹೋಗೋಣ. ಸೊ ಮುಖ್ಯವಾಗಿ ಕ್ರೋಧಿ ನಮ್ಮ ಸಂವತ್ಸರ ಫಲ ಹೇಳ್ಕೊಂಥದ್ದು. ಇಲ್ಲಿ ರಾಜ ಕುಜನಾಗಿರೋದ್ರಿಂದ ಇಲ್ಲಿ ರಾಜ್ಯಭಾರ ಮಾಡುವಂಥದ್ದು ಯಾರೇ ಇರ್ಬೋದು, ಅವರು ಅದರಲ್ಲೂ ಒಂದು ಯಾವುದೋ ಒಂದು ಕಾಮ ಇಷ್ಟಗಳು, ಅಂದರೆ ಕಾಮ ಅಂದರೆ ಸೆಕ್ಸ್ ಅಲ್ಲ, ಇಲ್ಲಿ ಆಸಕ್ತಿಗಳು, ವಿಷಯಾಸಕ್ತಿಗಳು ಹೆಚ್ಚಿರ್ತಾರೋ ಅವರೆಲ್ಲ ಯಾವಾಗಲೂ ಅಧಿಕಾರ ಬೇಕು, ಅಮಲು ಒಂಥರ ಬೇಕೇ ಬೇಕು ಅಂತ ಇರ್ತಾರೆ. ಸೊ ಯುದ್ಧದಲ್ಲಿ ಬೇರೆಯವ್ರನ್ನ ಗೆಲ್ಲಬೇಕು, ಈ ರೀತಿ ಒಂದು ಯೋಚನೆ ಇರ್ತಾರೆ. ಅದಲ್ಲದೆ ಈಗ ಕುಜನೇ ಅಗ್ನಿ ತತ್ವದ್ದು ಒಂದಿದ್ದು, ಅವನು ಮಳೆ ಕಡಿಮೆ ಕೊಡ್ತಾನೆ, ಸಾಮಾನ್ಯ ಮಳೆ. ಇದು ಒಂಥರ ಮಿಶ್ರ ಫಲ ಇರ್ತದೆ, ಯಾಕಂದ್ರೆ ಭೂಮಿ ಮಗ ಕುಜ. ಸೊ ಭೂಮಿಗೆ ಒಂದು ಏನೋ ತೊಂದರೆ ಆಗಲ್ಲ, ಆದ್ರೂ ಸಾಧಾರಣಕ್ಕಿಂತ ಕಡಿಮೆನೆ. ಹೆಚ್ಚಿಂದ ಅತಿವೃಷ್ಟಿ, ಅನಾವೃಷ್ಟಿ ಹತ್ರ ಇದಿಲ್ಲ, ಒಂದು ಸಾಧಾರಣ. ಚೆನ್ನಾಗಿ ಏನೇನ್ ಬೇಕೋ ಬೆಳೆ ಎಲ್ಲ ಬೆಳೆಯುತ್ತದೆ, ಎಷ್ಟಕ್ಕೆ ಬೇಕೋ ಅಷ್ಟೇ, ಹೆಚ್ಚಿಂದಲ್ಲ, ಸಾಧಾರಣ ಒಂದು ಇದಾಗಿರುತ್ತೆ. ವರ್ಷದ ಅಧಿಪತಿ ಭೂಮಿನೇ ಆಗಿರೋದ್ರ ಭೂಮಿ ಸಂಬಂಧದ ಒಂದು ಏನೇನು ಆಹಾರ ಧಾನ್ಯ ಇರ್ಬೋದು ಅಥವಾ ಭೂಮಿ ಬೆಲೆ ಇರ್ಬೋದು, ಈ ತರ ಇದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ. ಅದರಲ್ಲೂ ಶುಭ ಕರ್ಮಗಳು ಮಾಡ್ಲಿಕ್ಕೆ ಒಂದು ಅನಾನುಕೂಲತೆನೇ ಜಾಸ್ತಿ. ಶನಿ ಮಂತ್ರಿ ಆಗಿರೋದ್ರಿಂದ ಇಲ್ಲಿ ಧಾನ್ಯ ಪುಷ್ಪಗಳು, ನಪುಂಸಕ ಗ್ರಹ ಆಗಿರೋದ್ರಿಂದ ಧಾನ್ಯ ಪುಷ್ಪ ಫಲಗಳು ಎಲ್ಲ ಕಡಿಮೆ ಬೆಳೆಯುತ್ತೆ. ರಸ ಇಲ್ಲ ಅದ್ರಲ್ಲಿ, ನೀರಸಾಧಿಪತಿ ಇದೆಲ್ಲ. ಮಳೆ ಕಡಿಮೆ, ಉಪದ್ರ ಜಾಸ್ತಿ ಇರುತ್ತೆ, ಅಗ್ನಿ ಭಯ ಇರುತ್ತೆ, ಚೋರ ಭಯ ಇರುತ್ತೆ. ಬೆಳೆ ಬೆಳೆದ್ರೂ ಸಹಿತ ಒಂದು ಚೋರ ಭಯ ಇರುತ್ತೆ. ಅದರಲ್ಲೂ ಪೌಂಡರ್ ದೇಶ ಅಂತ ಏನಿದೆ, ಪೌಂಡರ್ ದೇಶ ಬಂದ್ಬಿಟ್ಟು ಈಗಿನ ಒಡಿಶಾ, ಕಳಿಂಗ ಪ್ರಾಂತ್ಯಗಳು, ಅಲ್ಲಿ ಒಂದಿಷ್ಟು ಜನರಿಗೆ ಸ್ವಲ್ಪ ಮಹಾಮಾರಿ ತರ ಬರ್ಬೋದು ಅಂತ ಪಂಚಾಂಗದಲ್ಲಿ ಹೇಳಿದ. ಅದನ್ನೇ ಹೇಳ್ತಾ ಇರೋದು. ಶನಿಗೆ ಈ ಸಲ ಒಂದು ಸೇನಾಧಿಪತಿ,
ರಾಜಪುರುಷರಲ್ಲಿ ಒಂಥರ ಈ ಏನ್ ಮಾಡ್ತಾರೆ, ಒಂದು ವಿಷಯಗಳನ್ನ ಅಲ್ಲಿಂದ ಇಲ್ಲಿ ಈ ತರ ಒಂದು ರಾಜದ ವಿರುದ್ಧ ಒಂದು ಕೆಲಸ ಮಾಡುವಂತ ಕೆಲಸಗಳು ಮಾಡುವಂಥದ್ದು. ಸೊ ಪಾಪಕರ್ಮ ಮಾಡೋದಕ್ಕೆ ಜನ ಇಷ್ಟಪಡ್ತಾರೆ. ಇನ್ನು ಕುಜನು ಮುಂಗಾರಿಗೆ ಅಧಿಪತಿಯಾಗಿರ್ತಾನೆ. ನೀರ್ ಸಂಬಂಧದ ಒಂದು ಡಿಪೆಂಡೆಂಟ್ ಏನೇನಿದೆ ಧಾನ್ಯಗಳು, ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ಬೋದು. ಮತ್ತೆ ಸ್ವಲ್ಪ ರಕ್ತ ಸಂಬಂಧದ ತೊಂದರೆಗಳು, ಅತಿಯಾದ ಒಂದು ಉಷ್ಣ, ಅತಿಯಾದ ರಕ್ತ ಉದ್ರೇಗ ಆಗುವಂಥದ್ದು, ಬಿ ಪಿ ಇಂಥದ್ದು ಸಮಸ್ಯೆಗಳು ಹೆಚ್ಚಾಗಿ ಬರ್ಲಿಕ್ಕೆ ಸಾಧ್ಯತೆ. ಇನ್ನು ಶನಿ ಬಂದ್ಬಿಟ್ಟು ಹಿಂಗಾರಿನ ಅಧಿಪತಿಯಾಗಿರ್ತಾನೆ. ಅಲ್ಲಿ ಈ ಗೋಡನ್ ಅಥವಾ ಒಂದು ಖಜಾನೆ ಅಂತ ಏನಿದೆ, ಇವಾಗಂತೂ ಸಂಗ್ರಹ ಮಾಡಿ ಉಂಟದು, ಅದು ಆಲ್ರೆಡಿ ಒಂದು ಡ್ರಾಟ್ ಬರೋ ಪರಿಸ್ಥಿತಿ. ಸೊ ಆ ಸಂಗ್ರಹ ಮಾಡಿದ್ದೆಲ್ಲ ಹಂಚಿ ಹೋಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇಲ್ಲಿ ಚಂದ್ರ ಧಾನ್ಯಾಧಿಪತಿ ಆಗಿರೋದ್ರಿಂದ ಆ ಗೋಧಿ ಮತ್ತೆ ಅಕ್ಕಿ ಸಂಬಂಧದ್ದು ಒಂದು ತಕ್ಕ ಮಟ್ಟಿಗೆ ಅನುಕೂಲವಾಗಿ ಸಿಗುತ್ತೆ. ಪೂರ್ತಿ ಅಲ್ಲ, ತಕ್ಕ ಮಟ್ಟಿಗೆ. ಆ ಜಾಗದಲ್ಲಿ ಏನ್ ಪ್ರದೇಶ ಇದೆ ಆ ಬೆಳೆಗೆ ತಕ್ಕನಾಗಿ ಒಂದು ಅನುಕೂಲಕರ ಒಂದು ಮಳೆ ಅಂತೂ ಬಂದೇ ಬರುತ್ತೆ. ಇನ್ನು ಅರ್ಘಾಧಿಪದ ಬಂದು ಬುಧ. ಹೆಚ್ಚು ಮಳೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಳೆ ಸುರಿತಾನೆ. ಅದರಲ್ಲೂ ಚಿಕ್ಕ ಮಕ್ಕಳು, ನಾಸ್ತಿಕ ಜನರು ಏನಿರ್ತಾರೆ, ಮತ್ತೆ ಈ ಮಾಟ ಮಂತ್ರ ಮಾಡುವಂಥದ್ದು, ಮೆಜಿಶಿಕ್ ಅಂಥವ್ರಿಗೆಲ್ಲ ಸ್ವಲ್ಪ ಆನಂದ ಜಾಸ್ತಿ ಸಿಗುತ್ತೆ, ಖುಷಿ ಆಗ್ತಾರೆ ಅವರೆಲ್ಲ. ಇತರರಿಗೆ ಖುಷಿಯನ್ನು ನಾಶ ಮಾಡ್ತಾರೆ ಅವರು. ಇನ್ನು ಮೇಘಾಧಿಪತಿ ಬಂದ್ಬಿಟ್ಟು ಶನಿ. ಅಲ್ಲಿ ಉಣ್ಣೆ ಸಂಬಂಧಿತ ಒಂದು ವಸ್ತ್ರಗಳು ಅಥವಾ ನೀಲಿ ಬಣ್ಣದ ಬಟ್ಟೆಗಳು, ಅವನದೇನ್ ಕಾರಕತ್ವದ್ದು ಏನೇನಿದೆ ಅದ್ರದ್ದು ಕಬ್ಬಣ ಬೆಲೆ ಅಂಥದ್ದೆಲ್ಲ ಹೆಚ್ಚಾಗ್ಬೋದು. ಮತ್ತೆ ಈಗಾಗಲೇ ಒಂದು ಬೆಳ್ಳಿ ಬಂಗಾರ ಎಲ್ಲ ಜಾಸ್ತಿ ಆಗಿದೆ, ಮತ್ತಷ್ಟು ಜಾಸ್ತಿ ಆಗತ್ತೆ. ಇದು ಏರ್ಪೇರ್ ಅಂತೂ ಹಾಗೆ ಆಗುತ್ತೆ. ಮಳೆ ಕಡಿಮೆ ಆಗಿ ತೊಂದರೆ ಅಂತೂ ಕಾಟ ಇದೆ. ಬೃಹಸ್ಪತಿ ಇದು ಬಂದ್ಬಿಟ್ಟು ರಸಾಧಿಪತ ಆಗಿರ್ತಾನೆ. ಕೇಶರ ಸಂಬಂಧವಾಗಿ ಬೆಳೆಯೋದು. ಕೆಲವು ಕಡೆ ಆ ಸಂಬಂಧ ಸಮಯದಲ್ಲಿ ಮಳೆ ಅಧಿಕ ಆಗಿರುತ್ತೆ, ನೀರು ಸಮೃದ್ಧವಾಗಿ ಸಿಗುತ್ತೆ. ರೇಷ್ಮೆ ಹತ್ತಿಗಳಿಂದ ತಯಾರಿಸಿದ, ಇದು ಹೆಚ್ಚು ಕಡಿಮೆ ಒಂದು ಭಾದ್ರಪದ ಟೈಮಲ್ಲಿ ಬರ್ಬೋದು. ರೇಷ್ಮೆ ಹತ್ತಿಗಳಿಂದ ತಯಾರಿಸಿರೋದಷ್ಟು, ಅದರಲ್ಲೂ ಒಂದು ಬೆಲ್ಲ ಅಂತದ್ದು ಫಲ ಕೊಡುವಂಥದ್ದು, ಹಳದಿ ಬಣ್ಣದ್ದು, ಚಂದನ, ಸುವರ್ಣ, ಈ ಥರದ್ದೆಲ್ಲ ಒಂದು ಅಭಿವೃದ್ಧಿ ಆಗ್ತದೆ. ನೀರಸಾಧಿಪತಿ ಬಂದ್ಬಿಟ್ಟು ಕುಜ ಆಗಿರ್ತಾನೆ. ಕೆಂಪು ಬಟ್ಟೆ ಸಂಬಂಧದ ಹೂವು ಇರ್ಬೋದು, ಏನೇ ಇರ್ಬೋದು, ತಾಮ್ರ ಇರ್ಬೋದು. ಸೊ ಅದ್ರ ಮೌಲ್ಯ ಕೂಡ ಹೆಚ್ಚಾಗಿ ಇರುತ್ತೆ. ಇಲ್ಲಿ ಬೃಹಸ್ಪತಿ ಮುಖ್ಯವಾಗಿ ಇಲ್ಲಿ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಬೃಹಸ್ಪತಿಯು ವೃಷಭ ರಾಶಿಗೆ ಸಂಚಾರ ಆಗ್ತಾನೆ ಮೇಷದಿಂದ. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ಶುಕ್ರನ ಒಂದು ಮನೆ, ಅದು ಶತ್ರು ಅಂತ ಹೇಳಲಿಕ್ಕಾಗಲ್ಲ ಪೂರ್ತಿ, ಅದು ಶತ್ರು ಮನೆ ಅಂತಾನೆ ಕನ್ಸಿಡರ್ ಮಾಡೋಣ ಸದ್ಯಕ್ಕೆ. ಸ್ತ್ರೀಯರು ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು. ಅದರಲ್ಲೂ ಗೋಚಾರ ಫಲ ಎಲ್ಲ ನೋಡ್ಬೇಕಾಗತ್ತೆ. ಸೊ ನಿಮ್ಮ ಲಗ್ನಗಳು ಅದೆಲ್ಲ ನೋಡಿ ಆಯಾ ತಕ್ಕನಾಗೆ ಒಂದು ನೋಡ್ಕೊಬೇಕು. ಮಳೆ ಹೇಳ್ದಂಗೆ ಕಡಿಮೆ ಆಗುತ್ತೆ, ರಾಜ್ನಲ್ಲಿ ಆಸಕ್ತಿ ಇರುತ್ತೆ ಯುದ್ಧ ಬಗ್ಗೆ. ಶನಿ ಸಂಚಾರ ಕುಂಭರಾಶಿ ಸಂಚಾರ ಮಾಡ್ತಿರೋದು ಈ ಸಲ. ಈಗ ಕುಂಭ ಸಂಚಾರವೇ ಒಂದು ಮಳೆ ಕಡಿಮೆ, ಸಸ್ಯಗಳು ನಷ್ಟ ಆಗತ್ತೆ ಅಂತ. ಸೊ ಇದು ಇನ್ನೂ ಸ್ವಲ್ಪ ಟೈಮ್ ಇದೆ, ಒಂದೂವರೆ ವರ್ಷ ಟೈಮ್ ಇದೆ. ಸೊ ಸ್ವಲ್ಪ ಬೇರ್ ಮಾಡಬೇಕಾಗತ್ತೆ ಮಳೆ ವಿಷಯದಲ್ಲಿ. ಸೊ ತೀರಾ ಕೊರತೆ ಅಂತಲ್ಲ, ಆದರೂ ಸಾಮಾನ್ಯಕ್ಕಿಂತ ಕೊರತೆ ಅಂತಾನೆ ತಗೊಬೇಕಾಗತ್ತೆ. ಇನ್ನು ಮೇಷ ಸಂಕ್ರಮಣ ಫಲ, ಅದು ಮೇಷ ಸಂಕ್ರಾಂತಿ ಇದೇನಾಗುತ್ತೆ ಅಂದ್ರೆ ರಾತ್ರಿ 23:18 ಆಚರಣೆ, ಹಾಗಾಗಿ ಒಂದು ಭಾನುವಾರ ಮಾಡಬೇಕು ಅಂತ ಹೇಳಿರೋದು. ಸೊ ಸೌರಮಾನ ಯುಗಾದಿ 14ಕ್ಕೆ ಮಾಡಬೇಕಾಗತ್ತೆ. ಇಲ್ಲಿ ಒಂದು ವಿಶೇಷವಾಗಿ ಇರೋದ್ರಿಂದ, ರಾತ್ರಿ ಸಂಚಾರ ಆಗ್ತಿರೋದ್ರಿಂದ ಒಂದ್ ರೀತಿಯಲ್ಲಿ ಒಂದು ಸುಭಿಕ್ಷ ಇರೋದ್ರಲ್ಲಿ ಸುಭಿಕ್ಷ ಅಂತಾನೆ ಹೇಳ್ಬೋದು. ಅತಿಯಾದ ದುರ್ಭಿಕ್ಷ ಅಂತ ಹೇಳಲಿಕ್ಕೆ ಆಗಲ್ಲ. ಇನ್ನು ಆರ್ದ್ರ ನಕ್ಷತ್ರದ ಪ್ರವೇಶ ಸೂರ್ಯ ಯಾವತ್ತಾಗಿರ್ತಾನೆ ಅವತ್ತು ಮಳೆ, ಆರ್ದ್ರ ನಕ್ಷತ್ರದ ಮಳೆ ಏನು ಅಂತೆಲ್ಲ ಚೆಕ್ ಮಾಡ್ಲಿಕ್ಕೋಸ್ಕರ ಆರ್ದ್ರ ಪ್ರವೇಶ ಬಂದ್ಬಿಟ್ಟು 22/6/2024 ಆಗುತ್ತೆ. ಅದು ಶುಕ್ಲ ಪೂರ್ಣಿಮೆಯಿಂದ ಆಗ್ತಾ ಇದೆ.
ಅದು ಉಪರಿ ಪ್ರತಿಪದ ಅಂದ್ರೆ ಪಾಡ್ಯ ದಿವಸ ಅವತ್ತಾಗ್ತಿದೆ, ಶನಿವಾರದ ದಿವಸ 7:59 ಸಮಯಕ್ಕೆ. ಇಲ್ಲಿ ಮುಖ್ಯವಾಗಿ ಆ ಶನಿವಾರ ಆಗ್ತಿರೋದ್ರಿಂದ ಅದು ಅಲ್ಪವೃಷ್ಟಿ, ಸಸ್ಯನಾಶ ಆಗತ್ತೆ ಅಂತ ಹೇಳೋದು. ಆಪತ್ತುಗಳು ಸ್ವಲ್ಪ ಜಾಸ್ತಿ. ಇನ್ನು ಮೇಘ ನೈಋತ್ಯ ಭಾಗದಲ್ಲಿ ಹುಟ್ಟಿ ಅಲ್ಲಿ ಮಳೆ ಯಾವ ಭಾಗದಲ್ಲಿ ಸ್ವಲ್ಪ ಇದು ಬ್ರಾಹ್ಮಣರಿಗೆ ಅಗ್ನಿ ಸೇವೆ ಮಾಡುವಂಥದ್ದು, ಅಂದ್ರೆ ಅಗ್ನಿ ಕಾರ್ಯ ಮಾಡುವಂಥದ್ದು ಸ್ವಲ್ಪ ಹೆಚ್ಚಿಗೆ ಸಿಗ್ತದೆ. ಸೊ ಅನುಕೂಲ ಒಂದಿಷ್ಟು ಪೌರೋಹಿತ್ಯ ಇದೆಲ್ಲ ಮಾಡೋರಿಗೆ. ಇನ್ನು ಮಕರ ಸಂಕ್ರಾಂತಿ ಫಲನೂ ಇದರಲ್ಲೇ ಹೇಳಬೇಕಾಗುತ್ತೆ. ಶುಭಕರವಾದ ವರ್ಷ ಫಲ ಅವತ್ತು ಮೊದಲನೇ ದಿವಸದಿಂದ ಕೇಳೋರು ಮನುಷ್ಯ ಸುಖಿಯಾಗಿರ್ತಾರೆ. ಅದು ಹೇಳಲೇಬೇಕು, ಹಾಗಾಗಿ ಸುಖಿ ಅಂತ ಹೇಳಿ ಇದು ಮಾಡುವಂಥದ್ದು. ಇದು 14/1/2025 ಮಂಗಳವಾರ ದಿವಸ ಅದು ಸಹಿತ ಸಂಕ್ರಮಣ ಅವತ್ತು ಇದಾಗಿರುತ್ತೆ. ಸೊ ಹಾಗಾಗಿ ಒಂದು ಪೂಜನೆ ಒಂದು ಇದಾಗಿರ್ತಾನೆ ಅಧಿಪತ್ಯದಲ್ಲಿ. ಸೊ ಮಕರ ರಾಶಿ ಆಕೃತಿ ಹೆಂಗಿದೆ ಅಂದ್ರೆ ಒಂದು 60 ಯೋಜನ ಉದ್ದ ಆಗಿರುತ್ತೆ, ಅಷ್ಟೇ ಅಗಲದು ಇರ್ತಾನೆ ಅವನು. ಅವಳು ಪುರುಷಿ ಯಾರಿದ್ದಾಳೆ ಅವಳು ಆಕಾರ ಬಂದ್ಬಿಟ್ಟು ಪುರುಷನ ಅಂತ ಇದ್ದಿರುತ್ತೆ. ಈ ಒಂದು ಮುಖ 9 ಕೈ ಇರುತ್ತೆ ಅಂತ, ಒಬ್ಬ ದಪ್ಪ ತುಟಿ, ಹೀಗೆ ಒಂದು ಅವಳದು ಆಕಾರ. ಸೊ ಸಂಕ್ರಾಂತಿ ಸಮಯದಲ್ಲಿ ನಿಯಮಿತವಾಗಿ ಸ್ನಾನ ಮಾಡಬೇಕು, ಅದೆಲ್ಲ ಫಲ ಅವಾಗ ಕೇಳ್ಕೊಳ್ಳೋಣ. ಮುಖ್ಯವಾಗಿ ಇದು ಪುಣ್ಯ ಬಂದ್ಬಿಟ್ಟು ಒಂದು ಅನುಕೂಲ ಒಂದಿಷ್ಟಿದೆ ಅಂತ ಹೇಳ್ಬೋದು. ಇನ್ನ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಮ್ಮ ರಾಶಿಗೆ ಹೇಗಾಗ್ಬೋದು ಅಂತ. ಇದು ವಿಸ್ತೃತವಾಗಿ ಹೇಳಿಲ್ಲ, ನಾನು ಸಂಕ್ಷಿಪ್ತವಾಗಿ ಹೇಳಿರುವಂಥದ್ದು. ಪಂಚಾಂಗ ಶ್ರವಣ ನಿಮ್ಮ ಕ್ರಮಗಳು ಆಯಾ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ಅದೇ ರೀತಿ ಮಾಡೋರ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತದಲ್ಲ. ಸೊ ಹಾಗಾಗಿ ಅದು ಮಾಡುವಂಥದ್ದು. ನಿಮಗೆ ಕ್ರಮ ಗೊತ್ತಿದ್ರೆ ಮಾಡಿ, ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರು ಅಲ್ಲಿ ಭಟ್ರು ಓದ್ತಾರೆ, ನಿಮಗೆ ಕೇಳ್ಕೊಳ್ಳಿ. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಿಮ್ಮ ಇಂಡಿವಿಜುವಲ್ ರಾಶಿ ಬಗ್ಗೆ ಹೋಗೋಕ್ಕಿಂತ ವಿಶ್ವದ ಮತ್ತೆ ಭಾರತೀಯ ವಿಷಯದ ಬಗ್ಗೆ ಹೇಗಿದೆ ಅಂತ ನಾನು ಈ ಪರ್ಟಿಕ್ಯುಲರ್ ಪಂಚಾಂಗ ಭಾಗವನ್ನ ಧಾರವಾಡ ಪಂಚಾಂಗದಿಂದ ಓದ್ತಾ ಇದ್ದೇನೆ. ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತಿರೋದ್ರಲ್ಲಿ, ಹಾಗಾಗಿ ಅದನ್ನೇ ತಗೊಂಡು ಓದ್ತಾ ಇದ್ದೇನೆ. ನೀವು ಸಹಿತ ನಿಮ್ಮ ಪ್ರಾಂತ್ಯದ ತಗೊಳ್ಳಿ, ಯಾಕಂದ್ರೆ ಕೆಲವು ರಾಹುಕಾಲ, ಒಂದು ಲಗ್ನಗಳು, ತಿಥಿಗಳು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಹಾಗಾಗಿ ನಿಮ್ಮ ಪ್ರದೇಶದ್ದೇನಿದೆ ಅದನ್ನ ತಗೊಳ್ಳಿ ಅಂತ. ಇಲ್ಲಿ ವರ್ಷಾಧಿಪತಿ ಕುಜ, ಮಂತ್ರಿ, ಸೇನಾಧಿಪತಿ ಮತ್ತೆ ಹಿಂಗಾರು ಮುಂಗಾರು ಮೇಘಗಳ ಅಧಿಪತಿ ಅವನೇ ಆಗಿರ್ತಾನೆ. ಇನ್ನು ಶನಿ ಬಂದ್ಬಿಟ್ಟು ಮುಂಗಾರಿನ ನಿರಸಗಳಿಗೆ ಕುಜ ಆಗಿರ್ತಾನೆ. ಧಾನ್ಯಾಧಿಪತಿ ಚಂದ್ರ, ರಸಕ್ಕೆ ಗುರು ಆಗಿರ್ತಾನೆ. ಇನ್ನು ಬುಧ ವ್ಯವಹಾರಕ್ಕೆ ಆಗಿರ್ತಾನೆ. ಸೊ ವ್ಯವಹಾರಕ್ಕೆ ಇಲ್ಲಿ ಮಧ್ಯ ಪ್ರಮಾಣದಲ್ಲಿ ಒಂದು ಮಳೆ, ಅದು ಎಸ್ಪೆಷಲಿ ಮಧ್ಯ ಪ್ರಮಾಣದಲ್ಲಿ ಮಧ್ಯ ಭಾಗದಲ್ಲಿ ಬಿಹಾರ್ ಗಂಗಾ ಎಲ್ಲಿ ಸಂಚಾರ ಏನಿದೆ ಅಲ್ಲಿ ಬೇಕಾದಷ್ಟು ಮಳೆ ಆಗತ್ತೆ, ಅಲ್ಲಿ ಸುಖವಾಗಿರ್ತಾರೆ. ರಾಜಕೀಯ ಪುರುಷರಲ್ಲಿ ಒಂದಿಷ್ಟು ಅಸ್ಥಿರತೆ ಇರುತ್ತೆ. ಗೊತ್ತಿಲ್ಲ, ಎಲೆಕ್ಷನ್ ಬರ್ತಿದೆ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಅನ್ನೋದಷ್ಟೇ ಒಂದು ಪ್ರಾರ್ಥನೆ ಈ ಮುಖಾನ. ಯಾರಿಗ್ಯಾರಿಗೋ ವೋಟ್ ಮಾಡಿ ಕಷ್ಟಗಳು ಅನುಭವಿಸ್ಕೊಂಬೇಡಿ. ಈಗಾಗಲೇ ಕಷ್ಟ ಇದೆ, ಇನ್ನೂ ಕಷ್ಟ ಅನುಭವಿಸ್ಬೇಡಿ. ವಿರೋಧ ಪಕ್ಷದ ಜನರಿಗೆ ಒಂದಿಷ್ಟು ಸಣ್ಣ ವಿಷಯಗಳನ್ನು ಸಹಿತ ಒಂದು ಕಿರಿಕಿರಿ ಮಾಡುವಂಥದ್ದು ಒಂದು ಆಸಕ್ತಿ ಜಾಸ್ತಿ ಸಿಗುತ್ತೆ ಸ್ಟಾರ್ಟಿಂಗ್ ಇಂದನು. ಅದು ಅಗೌರವ ಕೊಡುವಂಥದ್ದಿರ್ಬೋದು, ನ್ಯಾಯಾಧೀಶರಿಗೆ ಏನೇನೋ ಸಮಸ್ಯೆಗಳು ತರಬೇಕು ಅದೆಲ್ಲ ಆಗುತ್ತೆ. ಅದು ಮುಂದೆ ಅನುಕೂಲ ಕೊಡುವಂಥದ್ದಿದೆ. ಪ್ರಜೆಗಳಿಗೆ ಉನ್ನತ ಮಟ್ಟದ ಸಾಮಾಜಿಕ ಅನುಕೂಲತೆ ಅಂತೂ ಸಿಕ್ಕೇ ಸಿಗುತ್ತೆ. ಸ್ತ್ರೀಯರಿಗೂ ಅಂತೂ ಉನ್ನತ ಸ್ಥಾನಮಾನ ಕೊಟ್ಟೆ ಕೊಡ್ತಾರೆ. ರಕ್ಷಾ ಪಡೆ ಅಂತೂ ಅಭಿವೃದ್ಧಿ ಆಗೇ ಆಗುತ್ತೆ. ಆದ್ರೂ ಸಹಿತ ಒಂದು ಯುದ್ಧ ಅಂತದ್ದೆಲ್ಲ ಭೀತಿ ಬಂದಾಗ ಒಂದಿಷ್ಟು ಫೋರ್ಸ್ ಏನಿದೆ, ಇನ್ಕ್ಲೂಡಿಂಗ್ ಆರ್ಮ್ಸ್ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ಯಾರೇ ಇರ್ಬೋದು, ಇವನ್ ಫೈರ್ ಡಿಪಾರ್ಟ್ಮೆಂಟ್, ಅವರು ಸಹಿತ ಒಂದು ಕಿರಿಕಿರಿಯಿಂದ ಒಂದು ಅಸಮಾಧಾನ ಇದ್ದೇ ಇರುತ್ತೆ ಅವ್ರಿಗೆ. ಮತ್ತೆ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಭಯೋತ್ಪಾದಕರ ಉಗ್ರ ಚಟುವಟಿಕೆಗಳು ಕಾಣ್ಬೋದು. ಸೊ ವೈದ್ಯರಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಆಗತ್ತೆ.
ಗ್ರಂಥಪಾಲಕರಿಗೆ ಒಂದು ಅನುಕೂಲ, ಹಾಲು ವ್ಯಾಪಾರದಲ್ಲಿ ಪ್ರಗತಿ ಅಂತೂ ಸಿಗುತ್ತೆ. ಏನೋ ಒಂದು ಸ್ವಲ್ಪ ಸಮಸ್ಯೆ ಇದ್ರೂ ಸಹಿತ ಒಂದು ಅನುಕೂಲ ಅಂತೂ ಇರುತ್ತೆ. ಸೊ ಇಲ್ಲಿ ಆಹ್, ಪೂರ್ವಾರ್ಧದಲ್ಲಿ ಅಂದ್ರೆ ಅಪ್ ಟು ಅಕ್ಟೋಬರ್ ಟೈಮ್ ತನಕ ಒಂದು ಸ್ವಲ್ಪ ರೈತರಿಗೆ ವಿಘ್ನಗಳು ಅಂತೂ ಬರುತ್ತೆ. ಉತ್ತರಾರ್ಧದಲ್ಲಿ ಸ್ವಲ್ಪ ಅನುಕೂಲ ಕೊಡುವಂಥದ್ದು. ಇಂಗ್ಲೆಂಡು, ಜಪಾನ್, ಜರ್ಮನಿ, ಭಾರತ ಅಥವಾ ಒಂದು ವಡೋದರಾ, ಮದ್ರಾಸ್ ಪ್ರದೇಶದಲ್ಲಿ ಒಂದಿಷ್ಟು ಚಂಡಮಾರುತ ಆಗಿ ಅನಾನುಕೂಲ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಶಿಕ್ಷಣದಲ್ಲಿ ಒಂಥರ ಮಂದಗತಿ, ಒಂದಿಷ್ಟು ಕಲಹಗಳು ಎಲ್ಲ ಕಾಣುವಂಥದ್ದು. ಅಮೆರಿಕ ರಾಷ್ಟ್ರದಲ್ಲಿ ಸುಖ ಕಂಡ್ರೂ ಮಳೆಯಿಂದ ಹಾನಿ ಆಗತ್ತೆ, ಆ ಪ್ರವಾಹ ಇದ್ದೇ ಇರುತ್ತೆ. ಈಗಾಗಲೇ ಒಂದಿಷ್ಟು ಕಂಡಿದ್ದೇವೆ ನಾವು. ನ್ಯೂಜಿಲ್ಯಾಂಡು, ಆಫ್ರಿಕಾ ಭಾಗದಲ್ಲೂ ಒಂದಿಷ್ಟು ರಾಜಕೀಯ ಅಸ್ಥಿರತೆ ಆಗ್ಬೋದು. ಪ್ರಕೃತಿ ವಿಪತ್ತು ಅಂತೂ ಆಗೇ ಆಗತ್ತೆ. ಪ್ರಕ್ಷುಬ್ಧ ಥರ ಎಸ್ಪೆಷಲಿ ಕಲ್ಕತ್ತಾ, ವೆಸ್ಟ್ ಬೆಂಗಾಲ್, ಕೇರಳ ಭಾಗ ಸ್ವಲ್ಪ ಅಲ್ಲೊಂದಿಷ್ಟು ಪ್ರಕ್ಷುಬ್ಧ ವಾತಾವರಣ ಆಗ್ಬೋದು. ಇದಿಷ್ಟು ಭಾರತದಲ್ಲಿ ವ್ಯಾಪಾರ ಚೆನ್ನಾಗಿರುತ್ತೆ, ಅದೊಂದು ಹೇಳಲೇಬೇಕು. ದಿಟ್ಟತನದ ಹೆಜ್ಜೆ ಮುಂದೆ ಇರುತ್ತೆ. ಇದರಿಂದ ಬೇರೆ ರಾಷ್ಟ್ರಕ್ಕೂ ಒಂದಿಷ್ಟು ಮಾದರಿ ಆಗುವಂಥದ್ದು ಇರ್ಬೋದು. ಕರ್ನಾಟಕದಲ್ಲಿ ಪಾರಸ್ಪರಿಕ ಕಲಹ ಇದ್ದರೂ ರಾಜಪುರುಷರು ಪ್ರಜೆಗಳ ಹಿತದೃಷ್ಟಿಯಿಂದ ಸ್ವಾರ್ಥವನ್ನು ಬಿಟ್ಟು ಕೈಗೊಂಡ ಕಾರ್ಯಗಳನ್ನು ಶ್ರಮ ವಹಿಸಬೇಕು. ಅದು ವಹಿಸಲೇಬೇಕು. ವಹಿಸ್ತಾ ಇದ್ರೆ ಪ್ರಜೆಗೂ ನಷ್ಟ, ನಿಮಗೂ ನಷ್ಟ. ಅದು ಮಾಡಬೇಕಾಗಿ ಇರ್ಬೋದು. ಧರ್ಮಕ್ಕೆ ಒಂದು ಕಟ್ಟು ಬಿದ್ದು ಯಾವುದೋ ಒಂದು ಧರ್ಮಕ್ಕೆ ವಿರೋಧ ಮಾಡೋದಲ್ಲ. ಈ ಧಾರ್ಮಿಕವಾಗಿ ಏನೇನು ಬೇಕೋ ಅದು ತಕ್ಕನಂಗೆ ಮಾಡಿದ್ರೆ ಶನಿ ನಿಮಗೆ ಒಂದು ಅನುಕೂಲ ಕೊಡ್ತಾನೆ. ಇಲ್ಲ ಅಂದ್ರೆ ಕುಜನಿಂದ ದಂಡನೆ ಸಿಗುತ್ತೆ. ಈ ತರ ಒಂದು ವ್ಯವಸ್ಥೆ ಅಂತೂ ಆಗೇ ಆಗತ್ತೆ. ಕ್ರೋಧಿನಾಮ ಸಂವತ್ಸರ ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂತ ಈಗ ಮೇಷರಾಶಿಗೆ ಏನಿದೆ ಅಂತ ನೋಡೋಣ. ಇಲ್ಲಿ ಮೊದಲೇ ಮೇಷರಾಶಿ ಅಂದ್ರೆ ಕೋಪಿಸ್ಟ್ರು ಅವ್ರದ್ದು ಅವಂದೇ ಇದು ಸ್ವಲ್ಪ ಹೆಚ್ಚು ಸಿಟ್ಟು ಜಾಸ್ತಿ ಆಗ್ಬೋದು. 12ರಲ್ಲಿ ರಾಹು ಬುಧ ಪ್ರಸ್ತುತ ಇದೇನು ಸಂಚಾರ ಆಗ್ತಿದೆ ಅದೊಂದು ಸ್ವಲ್ಪ ತೊಂದರೆ ಕೊಡ್ಬೋದು. ಕೇತು ಸಹಿತ 6ನೇ ಮನೆ ರೋಗ ಸ್ಥಾನದಲ್ಲಿದ್ದಾನೆ, ಅದೆಲ್ಲ ಸ್ವಲ್ಪ ತೊಂದರೆ ಕೊಡ್ಬೋದು. 11ರಲ್ಲಿ ಶನಿ ಮತ್ತೆ ಮಂಗಳ ಇದ್ರೂ ಸಹಿತ ಒಂದು ಸ್ವಲ್ಪ ಅನಾನುಕೂಲ ಇದ್ದೇ ಇರುತ್ತೆ. ಸೊ ಏಪ್ರಿಲ್ ತಿಂಗಳ ಮನಸ್ಸಿನಲ್ಲಿ ಈಚೆ ಅಂತ ಎಲ್ಲಾ ಸರ್ಕಾರಿ ಕೆಲಸಗಳು ಸಂತೋಷದಾಯಕವಾಗಿರುತ್ತೆ. ಮಕ್ಕಳಿಂದ ಸಂತೋಷ ಬರುತ್ತೆ. ಗುರುಗಳ ಅನುಗ್ರಹ ಸಿಕ್ಕಿದ್ರೆ ತುಂಬಾ ಅನುಕೂಲ. ಕುಟುಂಬದಲ್ಲಿ ಒಂದಿಷ್ಟು ಅನುಕೂಲ ಆಗುತ್ತೆ. ಮೇ ತಿಂಗಳಲ್ಲಿ 1ನೇ ತಾರೀಕು ಮೇಲೆ 3ನೇ ತಾರೀಕು ಅಂತಾನೂ ಇದೆ ಕೆಲವು ಕಡೆ. ಸೊ 3 ನಂತರ 8 ಅಂತಾನೂ ತಗೊಂಡಿದ್ದಾರೆ ಕೆಲವರು. ಸೊ ಅದ್ರ ನಂತರ ಒಂದು ಗುರು ಬದಲಾವಣೆ ಆದಾಗ ನಿಮ್ಗೆ ಕುಟುಂಬ ಸ್ಥಾನದಲ್ಲಿ ಒಂದು ಬದಲಾವಣೆ ಬಂದು ಒಂದಿಷ್ಟು ಫಲಗಳು, ಮನೆ ಖರೀದಿ, ದುಡ್ಡು ಕಾಸಿನ ವ್ಯವಸ್ಥೆಗಳು ಎಲ್ಲ ಅನುಕೂಲ ಆಗತ್ತೆ. ಆ ಗುರುಫಲ ಬರ್ಲಿಕ್ಕೆ ಮುಂಚೆ ಈಗೇನಾದ್ರೂ ತೊಂದರೆಗಳಿದ್ರೆ ಗುರುವಿನ ಒಂದು ಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವಿನ ಅನುಗ್ರಹ ಪಡೆದು ದತ್ತಾತ್ರೇಯ ಕ್ಷೇತ್ರ ಹೋಗ್ಲಿಕ್ಕೆ ಒಂದು ಅನುಕೂಲ ಕೊಡುತ್ತೆ. ಯಾಕಂದ್ರೆ ಇಲ್ಲಿ 6ನೇ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಒಂದಿಷ್ಟು ನಿಮ್ಮ ಮೇಲೆ ಒಂದು ಪ್ರಯೋಗ ಅಂತದ್ದು ಆಗ್ಬೋದು. ಆಗ್ಲೇಬೇಕು ಅಂತಲ್ಲ, ಒಂದು ಒಳಗಡೆಯಿಂದ ಒಂದು ಇನ್ಫೆಕ್ಷನ್ ಇರ್ಬೋದು, ಅಥವಾ ಒಂದು ಏನೋ ರೋಗ ಕಂಡದೇ ಇದ್ರು ರೋಗದ ಥರ ಅನುಭವ ಇರ್ಬೋದು. ಸೊ ಈ ರೀತಿಯಾಗಿ ಒಂದಿಷ್ಟು ಸಮಸ್ಯೆ ಕಾಣ್ಬೋದು. ಒಂದಿಷ್ಟು ಅನುಕೂಲ, ಅದ್ರ ಜೊತೆ ಒಂಚೂರು ಅನಾನುಕೂಲನೂ ಇದೆ. ಸೊ ಜಾಗೃತೆ ಇದ್ದಷ್ಟು ಒಳ್ಳೆಯದು. ರಾಜಕಾರಣಿಗಳಿಗೆ ಈ ವರ್ಷ ಬದಲಾವಣೆ ಆಗಲ್ಲ, ಏನೇನಿದೆಯೋ ಹಂಗೆ ಗುರುಬಲ ಇಲ್ಲದಂತೆ ಕಾಣ್ತದೆ. ಇದ್ರೂ ಸಹಿತ ಇಲ್ಲದೆ ಇರೋ ಹಂಗೆ ಆಗ್ಬೋದು. ಸೊ ಅದೆಲ್ಲ ಒಂದು ಸ್ವಲ್ಪ ಸಮಸ್ಯೆಗಳೇ ಇದು. ಈಗಾಗಲೇ ಹೇಳ್ದಂಗೆ ಡಾಕ್ಟರ್ಗಳಿಗಂತೂ ಕಷ್ಟನೇ ಇದೆ ಈ ವರ್ಷ. ಈ 2-3 ತಿಂಗಳು ಒಂದು ಸ್ವಲ್ಪ ಬೇರ್ ಮಾಡ್ಬಿಡಿ. ಗುರು ಅನುಕೂಲ ಬರೋ ತನಕ ಒಂದಿಷ್ಟು ಅನಾನುಕೂಲಗಳು ಜಾಸ್ತಿ ಇದೆ. ಏನಾದರೂ ಈಗಾಗಲೇ ಏನಾದರೂ ಸಮಸ್ಯೆ ಕಾಣ್ತಾ ಇದ್ರೆ ಖಂಡಿತವಾಗ್ಲೂ ನೀವು ರೋಗದ ದೃಷ್ಟಿಯಿಂದ ಅಥವಾ ಸಾಲದ ದೃಷ್ಟಿಯಿಂದ ವ್ಯವಸ್ಥೆ ಮಾಡ್ಕೊಳ್ಳಿ ಸರಿಯಾಗಿ. ಇಲ್ಲಾಂದ್ರೆ ಮತ್ತಷ್ಟು ಸಮಸ್ಯೆಗಳ ಕಾದಿದೆ. ಇಲ್ಲಿ ವೃಷಭ ರಾಶಿಗೆ ಬರೋದಾದ್ರೆ ಮುಖದ ಭಾಗ ಒಂದು ಶಾಂತ ಸ್ವರೂಪ ಸ್ವರ್ಭುವ ಅದೆಲ್ಲ ಈಗಾಗಲೇ 12ರಿಂದ ಅದೇ ಜನ್ಮಕ್ಕೆ ಬರ್ತಾನೆ. ಪಂಚಮದಲ್ಲಿ ಈಗಾಗಲೇ ಕೇತು ಇದ್ದಾನೆ, ಲಾಭದಲ್ಲಿ ರಾಹು, ದಶಮ ಸ್ಥಾನದಲ್ಲಿ ಶನಿ ಇರೋದು. ಈಗಾಗಲೇ ಹೊಟ್ಟೆ ನೋವು ಅಂತದ್ದು ಅಥವಾ ಏನಾದ್ರೂ ಕೆಲಸ ತೊಂದರೆ ಆಗ್ತಿರುವಂಥದ್ದು ಎಲ್ಲ ಆಗ್ತಿರ್ಬೋದು. ಅದರಲ್ಲೂ ವ್ಯಯಸ್ಥಾನದ ಗುರು ಅನ್ನೆಸರಿ ಖರ್ಚು ಮಾಡಿಸ್ತಿರ್ಬೋದು ಈಗಾಗಲೇ. ಸೊ ಆದಷ್ಟು ಜಾಗ್ರತೆಯಿಂದ ಇರಿ. ಮೋಸ ಮಾಡೋರು ಜಾಸ್ತಿ ಇರ್ತಾರೆ. ಗುರು ಪ್ರವೇಶ ಆದಾಗ ಒಂದಿಷ್ಟು ನಿಮ್ಗೆ ಅಸಮಾಧಾನ ಎಲ್ಲ ಇದ್ದಂಗೆ ಒಂಚೂರು ಸಮಾಧಾನ ಕೊಡ್ತದೆ. ಪಂಚಮದಲ್ಲಿ ಕೇತು ಇರೋದ್ರಿಂದ ಒಂದಿಷ್ಟು ಸಮಸ್ಯೆ ಆಗ್ಬೋದು. ಮಕ್ಕಳ ಮೇಲೆ ಒಂದಿಷ್ಟು
ಸಿಟ್ಟು ಬರುವಂಥದ್ದು, ಮಕ್ಕಳಿಂದ ಸಿಟ್ಟು ಅಥವಾ ಮಕ್ಕಳಿಂದ ವಿಚಾರದಲ್ಲಿ ಒಂದು ಅನಾನುಕೂಲ ಇಂಥದ್ದೆಲ್ಲ ಬರ್ಬೋದು. ಇವ್ರಿಗೂ ಸಹಿತ ಒಂದು ಪಂಚಮ ವಿಷಯದಾಗಿ ಒಂದು ಕೇತು ಇರೋದ್ರಿಂದ ಒಂದು ಕೃತ್ರಿಮ ದೋಷ ಅಂಥದ್ದು ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ವ್ಯವಸ್ಥೆ ಮಾಡ್ಕೊಬೇಕಾಗತ್ತೆ ಏನಾದರೂ ಅಂತ ಸಮಸ್ಯೆ ಕಂಡ್ರೆ. ಏನಾದರೂ ಮನೆ ಖರೀದಿ ಅಂಥದ್ದು ಏನಾದರೂ ಇದ್ರೆ ಆಗಸ್ಟ್ ಟೈಮಲ್ಲಿ ಆಗ್ಬೋದು. ಉಪನಯನ ಮಾಡಲಿಕ್ಕೆ ಒಂದು ಗುರುಬಲ ಇದೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕನಾಗಿ ಒಂದು ಗುರು ಸಂಬಂಧ ಒಂದು ಸೇವೆಗಳು ಶಾಂತಿಗಳೆಲ್ಲ ಮಾಡಿಸ್ಬೇಕಾಗತ್ತೆ. ಪೂರ್ತಿ ಇಲ್ವೇ ಇಲ್ಲ ಅಂತೆಲ್ಲ ಮಾಡಿಸ್ಬೋದು. ಯಾಕಂದ್ರೆ ಗುರುವಿನ ಮನೆಗೆ ಇನ್ನೊಂದು ಗುರು ಬರ್ತಾ ಇರೋವಂಥದ್ದು. ಸೊ ಒಂದಿಷ್ಟು ಅನುಕೂಲ ಇರುತ್ತೆ, ಅನಾನುಕೂಲನೂ ಇರುತ್ತೆ. ಹೊಸ ಕೆಲಸ ಏನಾದರೂ ಹುಡುಕ್ತಾ ಇದ್ರೆ ಒಂದು ಸ್ವಲ್ಪ ನಿಧಾನ ಮಾಡೋದು ಒಳ್ಳೆಯದು. ಅದರಲ್ಲೂ ಸರ್ಕಾರಿ ಉದ್ಯೋಗ ಬೇಕೇ ಬೇಕು ಅಂತಿದ್ದವ್ರಿಗೆ ಕಷ್ಟ. ಹೆಚ್ಚಿನ ಪ್ರಯತ್ನ ಬೇಕಾಗತ್ತೆ. ಮತ್ತೆ ಒತ್ತಡ, ಕಿರಿಕಿರಿ ಮತ್ತೆ ಈ ಟ್ರಾನ್ಸ್ಫರ್ ಅಂಥದ್ದು ವಿಷಯಗಳು ಜಾಸ್ತಿ ಕಾಣಿಸ್ಬೋದು. ಅದರಲ್ಲೂ ಅಪ್ ಟು ಆಗಸ್ಟ್ ನವಂಬರ್ ಟೈಮಲ್ಲಿ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ತೀರ್ಥಕ್ಷೇತ್ರ ಯಾತ್ರೆ, ಕುಲದೇವತೆ ದರ್ಶನ ಅಂತೆಲ್ಲ ಮಾಡ್ತಾ ಇರಿ. ಮತ್ತೆ ವ್ಯಾಪಾರಸ್ಥರು, ಅದರಲ್ಲೂ ಕಬ್ಬಣ ವ್ಯಾಪಾರಸ್ಥರಿಗೆ ಒಂದಿಷ್ಟು ಅನುಕೂಲ. ಮಿಥುನ್ ರಾಶಿಯವರು ವಾಯುತತ್ವ ರಾಶಿ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಶನಿ ಜಪ ಮಾಡ್ತಾ ಇರಿ. ಮತ್ತೆ ತುಲಾಭಾರ ಸೇವೆ ಏನಾದ್ರು ಇದ್ರೆ ಅದು ವಿಚಾರ ಮಾಡಿ ಏನಕ್ಕೆ ತುಲಾಭಾರ ಸೇವೆ ಬಂದಿದೆ ಅಂತ. ಸೊ ಅದಕ್ಕೆ ತಕ್ಕನಾಗಿ ಒಂದಿಷ್ಟು ಪರಿಹಾರಗಳು ಮಾಡ್ಕೊಂಡು ತುಲಾಭಾರ ಸೇವೆ ಅಂತದೆಲ್ಲ ಮಾಡಿ ಒಂದಿಷ್ಟು ಅನುಕೂಲ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿ ಬರ್ತಾ ಇದ್ದಂಗೆ ಇಲ್ಲಿ 9ನೇ ಮನೇಲಿ ಶನಿ, 4ರಲ್ಲಿ ಕೇತು, 10ರಲ್ಲಿ ರಾಹು, ವ್ಯಯದಲ್ಲಿ ಗುರು ಬರ್ತಾನೆ ಮುಂದೆ. ಒಂದು ಸ್ವಲ್ಪ ಕಿರಿಕಿರಿನೇ ಇಲ್ಲ. ಸೊ ಇನ್ನೊಂದೇನೋ ಇದೆ ಇಲ್ಲಿ ತನಕ. ಏನೋ ಒಂದಿಷ್ಟು ಅನುಕೂಲ ಅಂತೂ ಆಗುತ್ತೆ. ಮೇ ಫಸ್ಟ್ ವೀಕ್ ಮುಂಚೆ ಒಂದಿಷ್ಟು ಅನುಕೂಲ ಆಗ್ಬೋದು. ಹೀಗೆ ಒಂದು 2 ವಾರದೊಳಗೆ ಆಗ್ಬೋದು. ಅದ್ರ ನಂತರ ಕಷ್ಟನೇ ಸ್ವಲ್ಪ. ಸೊ 9ನೇ ಮನೆ, ಅದರಲ್ಲೂ ಶನಿ ಮಂದಗತಿ, ಅದರಲ್ಲಿ ಸ್ವಲ್ಪ ವಾಯು ವಿಕಾರತೆ, ಈಗಾಗಲೇ ಒಂದಿಷ್ಟು ಆಪರೇಷನ್ಸ್ ಅಂತೆಲ್ಲ ಆಗಿರ್ಬೋದು. ರಾಹು ಗುರುವಿನ ಮನೆಯಲ್ಲಿರೋದು ಆರಂಭದಲ್ಲಿ ಒಂದಿಷ್ಟು ಅನಾನುಕೂಲ ಜೊತೆ ಅನುಕೂಲ ಅಂತೂ ಕೊಡ್ತಾನೆ. ಉನ್ನತ ಒಂದು ಸ್ಥಾನ ಕೊಡ್ಲಿಕ್ಕೆ ಅನುಕೂಲ ಮಾಡ್ಬೋದು. ಅದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಯಾರು, ಅಂಥದ್ದೆಲ್ಲ ಕೊಡ್ಬೋದು. ಸನ್ಮಾನ ಏನಾದ್ರು ಇದ್ರೆ ಆಗುವಂಥದ್ದು ಇದೆ, ಸಾಧ್ಯತೆ ಇದೆ. 12ರಲ್ಲಿ ಗುರು ಬಂದ್ಮೇಲೆ ಅದಕ್ಕೆ ತಕ್ಕನಾಗಿ ಪ್ರಾರ್ಥನೆ ಮಾಡಿಸೋದು ಒಂದೇ ದಾರಿ, ಗುರು ಸೇವೆ ಮಾಡೋದು ಒಂದೇ ದಾರಿ. ಶಾಂತಿ ಎಲ್ಲ ಮಾಡಿಸಿ ಒಂದು ವ್ಯವಸ್ಥೆ ಮಾಡ್ಕೊಳ್ತೀನಿ, ಬಲ ಬಳಸ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಇನ್ನು ಇಂಜಿನಿಯರ್ಸ್ ಅಂಥದ್ದೆಲ್ಲ ಒಂದು ಹಿನ್ನಡೆ ಆಗ್ಬೋದು. ಸ್ಟಡೀಸ್ ಅದು ಬುಧನ ತತ್ವದ ಏನೇನಿದೆಯೋ ಅದು CA, ಅಕೌಂಟೆನ್ಸಿ, ಬ್ಯಾಂಕಿಂಗ್ ಸೆಕ್ಟರು, ಮ್ಯಾಥಮೆಟಿಷಿಯನ್ಸು ಇಂಥವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು. ಉನ್ನತ ವ್ಯಾಸಂಗಕ್ಕೆ ಏನಾದರೂ ಅನುಕೂಲ ಇದೆ, ಅದರಲ್ಲೂ ಡಾಕ್ಟರ್, MBBS ಅಂತವ್ರು ಮಾಡೋರಿದ್ರೆ ಹೊರಗ ದೇಶಕ್ಕೆ ಹೋಗಿ ಅಂಥವ್ರಿಗೆ ಸ್ವಲ್ಪ ಅನುಕೂಲ ಕೊಡ್ಬೋದು. ಇನ್ನು ಭಾರಿ ಪ್ರಯತ್ನದಿಂದ ಏನಾದರೂ ಒಂದು ಕೆಲಸ, ಸರ್ಕಾರಿ ಕೆಲಸ ಬೇಕು ಅಂತಿದ್ರೆ ಸಿಗ್ಬೋದು. ಮತ್ತೆ ಒಂದು 4ನೇ ಮನೆಯಲ್ಲಿ ಕೇತು ಸಂಚಾರ ಇರೋದ್ರಿಂದ ನಿಮ್ಮ ಮಾತು ಸ್ವಲ್ಪ ಹಿಡಿತದಲ್ಲಿ ಇದ್ದು ಮಾನಸಿಕವಾಗಿ ಗಟ್ಟಿಯಾಗಿದ್ದು ನಿಮ್ಮ ಕೆಲಸದಲ್ಲಿ ಒಂದೇನೋ ತೊಂದರೆ ಇಲ್ಲದೆ ಸಮಸ್ಯೆಗಳು ತರಿಸ್ಕೊಂಡೆ ಮುಂದಿನ ಹೆಜ್ಜೆ ಇಡಬೇಕಾಗತ್ತೆ. ಇಲ್ಲ ಅಂದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಇಲ್ಲಿ ಕಾರ್ಖಾನೆ ಏನಾದರೂ ನಡೆಸ್ತಾ ಇದ್ರೆ ಸ್ವಲ್ಪ ವ್ಯಾವಹಾರಿಕವಾಗಿ ನಷ್ಟ ಆಗ್ಬೋದು. ಅದರಲ್ಲೂ ರಾಹು ಸಂಬಂಧಿತ ಅಥವಾ ಶನಿ ಸಂಬಂಧಿತ ಎಣ್ಣೆ, ಪ್ಲಾಸ್ಟಿಕ್ ಅಂತದ್ದು ಏನಾದರೂ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತೆ ಸ್ಥಾನ ಗೌರವ ಸಿಗೋವಂಥದ್ದು ಅದೆಲ್ಲ ಸ್ವಲ್ಪ ಕಟ್ಟಿಟ್ಟ ಬುಟ್ಟಿಯೇ. ಆತ್ಮಬಲ ವೃದ್ಧಿ ಮಾಡ್ಕೊಳ್ಳಿ, ಮತ್ತಿನ್ನೆಂಥದ್ದು ಬೇಡ. ಜಪ, ಅದರಲ್ಲೂ ಗಣಪತಿ ಆರಾಧನೆ, ಕೇತುವಿಂದು ಸಂಬಂಧವಾಗಿ, ಮತ್ತೆ ಗುರು ಸಂಬಂಧವಾಗಿ ಬ್ರಾಹ್ಮಣರ ಸೇವೆ, ದತ್ತಾತ್ರೇಯ ಸ್ತೋತ್ರ ಇದೆಲ್ಲ ಮಾಡ್ಬೇಕಾಗತ್ತೆ. ಮತ್ತೆ ರಾಹುವಿನ ಮತ್ತೆ ಹೆಚ್ಚಿನ ಅನುಕೂಲ ಬೇಕು ಅಂತಿದ್ರಾಗ ಒಂದು ಅದರಲ್ಲೂ ರಿಯಲ್ ಎಸ್ಟೇಟ್ ಇರ್ಬೋದು, ಈ ಪಟ್ಟ ಅಂಥದ್ದು, ಅಥವಾ ಒಂದು ಶೇರ್ ಮಾರ್ಕೆಟ್ ಇಂಥದ್ದೆಲ್ಲ ಇರೋರಿಗೆ ರಾಹುವಿನ ಒಂದು ಸಂಬಂಧವಾಗಿ ಅಂತ ದಾನ ಮಾಡ್ತಾ ಇದ್ರೆ ಒಂದಿಷ್ಟು ಅನುಕೂಲ ಕೊಡುತ್ತೆ. ಇನ್ನು ಕರ್ಕ ರಾಶಿಗೆ ಬರೋರಿದ್ರೆ ಮೊದಲೇ ಚಂಚಲ ಸ್ವಭಾವ ಇದ್ರೆ ಜಲತತ್ವ ರಾಶಿ, ಲಾಭದಲ್ಲಿ ಗುರು ಬರ್ತಾ ಇದ್ದಾನೆ.
ಅಂದ್ರೆ ಇದಾನೆ ಈಗ ಶನಿ ಅಷ್ಟಮ ಶನಿ ಮುಂದುವರಿಯುತ್ತೆ. ಅದೊಂದು ಸಮಸ್ಯೆನೆ. ಭಾಗ್ಯಸ್ಥಾನದಲ್ಲಿ ರಾಹು ಮತ್ತೆ ಕುಜನ ಒಂದು ಇದಾಗತ್ತೆ ಮುಂದೆ. ಲಾಭದಲ್ಲಿ ಗುರು ಇದಾನೆ, ಅನುಕೂಲ ಎಷ್ಟು ಕೊಟ್ಟಿದಾನೋ ಗೊತ್ತಿಲ್ಲ. ಮೇ ತಿಂಗಳಲ್ಲಿ ತೃತೀಯ ಕೇತು ಶನಿ ಕುಂಭ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ವಾತಪಿತ್ತ ದೋಷಗಳು, ಒಂದು ಕೈಕಾಲು ಸಂಧಿ ಆರ್ಥರೈಟಿಸ್ ಅಂತ ಸಮಸ್ಯೆಗಳು ಬರ್ಬೋದು. ಸೊ ಓಡಾಡ್ಕೊಂಡು ಚೆನ್ನಾಗಿರಿ, ಅದೊಂದು ಮುಖ್ಯವಾಗಿ. ಹಣ ಇಲ್ಲದೆ ಏನಾದ್ರು ಒಂದಿಷ್ಟು ಅನಾನುಕೂಲ ಆಗ್ಬೋದು. ದಾಂಪತ್ಯದಲ್ಲಿ ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿ ಇರೋದ್ರಿಂದ ದಾಂಪತ್ಯದಲ್ಲಿ ಒಂದಿಷ್ಟು ಅನಾನುಕೂಲ, ಮಕ್ಕಳಿಂದ ಕಿರಿಕಿರಿ ಆಗ್ಬೋದು. ಮಕ್ಕಳು ಒಂದಿಷ್ಟು ಬೇಜಾರು ಮಾಡ್ಕೊಂಡು, ಅದು ರಾಹು ಅಲ್ಲ, ಆರೋಗ್ಯ ರೀತಿದು ಸಹಿತ ನೋಡ್ಕೊಬೇಕಾಗತ್ತೆ. ಹೊಟ್ಟೆ ಸಂಬಂಧ ಸಮಸ್ಯೆ ಬರ್ಬೋದು ಮಕ್ಕಳಿಗೆ. ಫುಡ್ ವಿಚಾರವಾಗಿ ಒಂದು ಮನೆಯದೇ ತಿಂದಷ್ಟು ಒಳ್ಳೇದು. ಗುರು ಲಾಭದಲ್ಲಿರೋದ್ರಿಂದ ಮನೆಯಲ್ಲಿ ಸತ್ಕಾರ್ಯ ಅಂತೂ ನಡೆಯುತ್ತೆ. ಅದಕ್ಕೆ ತಕ್ಕನಾಗಿ ಅನುಗ್ರಹ ಅಂತೂ ಪಡಿತೀರಾ. ಮತ್ತೆ ಬಂಗಾರ ಖರೀದಿ ಅಂತದ್ದೇನಾದ್ರೂ ಯೋಚನೆ ಮಾಡ್ತಿದ್ರೆ ಅನುಗ್ರಹ ಸಿಕ್ಕಿ ಅದೊಂದು ಮಾಡ್ತೀರಾ. ಶುಭ ಒಂದು ಮೇನ್ 11th ಹೌಸ್ ಗುರು, ಮಿಕ್ಕಿದೆಲ್ಲ ಅಷ್ಟೇನು ಅನುಕೂಲ ಇಲ್ಲ. ಸೊ ಮನೆಯಲ್ಲಿ ಏನಾದ್ರು ವಿವಾಹ ಆಗುವಂಥದ್ದು, ಉಪನಯನ ಅಂಥದ್ದು ಏನಾದ್ರು ಇದ್ರೆ ಆಗ್ಬೋದು ಮನೆಯಲ್ಲೇ. ಸೊ ಇಲ್ಲಿ ಏನಾದ್ರು ಹೊಸ ಉದ್ಯೋಗ ಏನಾದ್ರು ಹುಡ್ಕೊಂಡು ಹೋಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ಸ್ವಲ್ಪ ಕಷ್ಟನೇ ಆಗುತ್ತೆ. ಇದೊಂದೇ ಆಸ್ಪೆಕ್ಟ್ ಅಲ್ಲ, ನಿಮ್ ಗೋಚಾರದಿಂದ ನಿಮ್ಮ ದಶಾಭುಕ್ತಿ ಎಲ್ಲ ನೋಡ್ಕೊಳ್ಳಿ ಹೇಗ್ ನಡೀತಾ ಇದೆ ಅಂತ. ನಿಮ್ಮ ಕುಂಡಲಿನಿ ಸಹಿತ ನೋಡ್ಕೊಬೇಕಾಗತ್ತೆ. ರಕ್ತದೊತ್ತಡ ಸ್ವಲ್ಪ ಪರೀಕ್ಷೆ ಅವಾಗವಾಗ ಮಾಡಿಸ್ತಾ ಇರಿ. ಅಧಿಕಾರ ಪ್ರಾಪ್ತಿ ಒಂದಿಷ್ಟು ಅನುಕೂಲ ಅಂತೂ ಕೊಡುತ್ತೆ ಅಕ್ಟೋಬರ್ ಮೇಲೆ. ರಾಜಕೀಯದಲ್ಲಿ ಏನಾದರೂ ಹುಡುಕ್ತಾ ಇದ್ರೆ ಒಂದಿಷ್ಟು ಅನುಕೂಲ ಆಗುತ್ತೆ. ಮಳೆ ಒಂದು ಸಾಧಾರಣವಾಗಿ ನಿಮ್ಗೆ ಅನುಕೂಲ ಕೊಡುತ್ತೆ. ಜಲತತ್ವದವ್ರಿಗೆ ಸ್ವಲ್ಪ ಸಮಸ್ಯೆ ಕಡಿಮೆ ಅನ್ಬೋದು. ಬೇಕಾದ ಸಮಸ್ಯೆ ಸಾಮಗ್ರಿಗಳು ನಿಮ್ಗೆ ಉದ್ಯೋಗಕ್ಕೆ ಬೇಕಾದ್ದು, ಅದಕ್ಕೆ ಏನೇನು ಗಾಡಿಯಿಂದ ಹಿಡಿದು ಅನುಕೂಲ ಏನೇನು ಬೇಕೋ ಎಲ್ಲ ಸಿಗ್ತದೆ. ಅದಕ್ಕೆ ತಕ್ಕನಾಗಿ ನಾನು ಹೋಗಲ್ಲ, ದೂರ ಇದೆ ಅಂತದೆಲ್ಲ ಬರ್ಬೋದು ಮನಸ್ಸಿಗೆ. ಅದಲ್ಲದೆ ಒಂದು ವ್ಯವಸ್ಥೆಗಳು ಅದಕ್ಕೆ ತಕ್ಕನಾಗಿ ಖರೀದಿಗೆ ಏನೇನು ಮಾಡ್ಬೋದು ಅದೆಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಆಗಿ ಚೆನ್ನಾಗಿ ಆರಾಮಾಗಿ ಹೋಗೋ ವ್ಯವಸ್ಥೆ ಆಗತ್ತೆ. ಹೊಸ ಖರೀದಿ, ಆಸ್ತಿ, ಒಂದು ತರ ವಸ್ತುದು ಏನೇನಿದೆ ಇನ್ಕ್ಲೂಡಿಂಗ್ ಮನೇನೂ ಇರ್ಬೋದು, ಅದೆಲ್ಲ ಒಂದಿಷ್ಟು ಅನುಕೂಲ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ರಾಹು ಶನಿ ಗ್ರಹದ ಸಂಬಂಧ ಒಂದು ಪ್ರಾರ್ಥನೆಗಳು ಮಾಡ್ತಾ ಇರಿ. ದುರ್ಗಾ ನಮಸ್ಕಾರ ಅದೆಲ್ಲ ಕಂಟಿನ್ಯೂ ಮಾಡ್ತಾ ಇರಿ. ಮತ್ತೆ ಎಳ್ಳೆಣ್ಣೆ ದಾನ, ಹನುಮಾನ್ ಚಾಲೀಸ ಇಂಥದ್ದು ಹೇಳ್ಕೊಳ್ತಾ ಹೋಗಿ. ಇನ್ನು ಸಿಂಹರಾಶಿಗೆ ಬರೋದು ಅಗ್ನಿತತ್ವ. ಒಂದು ಇಲ್ಲಿ ಭಾಗ್ಯಸ್ಥಾನದಲ್ಲೇ ಒಂದು ಸಪ್ತಮದಲ್ಲಿ ಶನಿ ಮಂಗಳ ಯುತಿ. ಈಗ ಭಾಗ್ಯದಲ್ಲಿ ಗುರು ಇದ್ದಾನೆ, ದ್ವಿತೀಯದಲ್ಲಿ ಕೇತು, ಎಂಟರಲ್ಲಿ ಒಂದು ರಾಹು. ಸುಖ ಮತ್ತೆ ದುಃಖ ಎರಡು ಈಕ್ವಲ್ ಆಗಿದೆ. ಸೊ ಇಲ್ಲಿ ಶನಿ ಒಂದು ಅನುಕೂಲ ಕೊಟ್ಟರು, ಸ್ವಲ್ಪ ಕುಜ ಮುಂದೆ ಹೋಗೋ ತನಕ ಒಂದು ಅನಾನುಕೂಲ ಅಂತೂ ಇದ್ದೇ ಇರುತ್ತೆ. ಮುಂದೆ ರಾಹು ಸಹಿತ ಒಂದು ಯುತಿ ಆಗ್ತಾನೆ ಅಲ್ಲಿ. ಸೊ ಕುಟುಂಬದಲ್ಲಿ ಒಂದು ಕಚ್ಚಾಟಗಳು ಏನೇ ಬಂದ್ರು ನಿವಾರಣೆ ಮಾಡ್ಕೊಬೇಕಾಗುತ್ತೆ. ಹೆಚ್ಚು ಒತ್ತಡ ತಗೊಂಬೇಡಿ. ಮಾನಸಿಕವಾಗಿ ಏನಾದ್ರು ತೊಂದರೆ ಬಂದ್ರು ಅಲ್ಲಿಂದ ಅಲ್ಲಿಗೆ ಹಳೆ ವಸ್ತುನ ಕೊಟ್ಟು ಹೊಸ ವಸ್ತು ತಗೊಳ್ಳೋ ವ್ಯವಸ್ಥೆ ಆಗ್ಬೋದು. ಮುಂದೆ ಒಂದು ಗುರು ಮಂಗಳ ಯುತಿ ಭಾಗ್ಯಸ್ಥಾನದಲ್ಲಿ ಅಷ್ಟು ಒಳ್ಳೇದಲ್ಲ. ಕುಲದೇವತೆ ದರ್ಶನ, ಒಂದು ಗುರುಗಳ ಆಶೀರ್ವಾದ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಮಂಗಳ ಕಾರ್ಯ ಅಂತೂ ಆಗುತ್ತೆ ಸ್ವಲ್ಪ ದಿವಸ. ಅದಾದ್ಮೇಲೆ ಗುರು ಹತ್ತಕ್ಕೆ ಬರ್ತಾನೆ, ಅದು ಸ್ವಲ್ಪ ಬದಲಾವಣೆ ಆಗುತ್ತೆ. ಅವಾಗ ಉದ್ಯೋಗದಲ್ಲಿ ಏನಾದರೂ ಅಪ್ಸು ಹೋಗಲ್ಲ, ಡೌನು ಆಗಲ್ಲ, ಒಂದು ನ್ಯೂಟ್ರಲ್ ಆಗಿ ಒಂದಿಷ್ಟು ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಸಂಪೂರ್ಣ ಜವಾಬ್ದಾರಿ ಏನಾದರೂ ನೀವೊಬ್ಬರೇ ಇದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ವಿವಾಹ ಇಂದೆಲ್ಲ ನೋಡ್ತಾ ಇದ್ರೆ ಏಪ್ರಿಲ್ ಈ ಮಾಸದ ಅಂತ್ಯದೊಳಗೆ ಏನಾದರೂ ಮಾಡ್ಕೊಳೋದ್ರು ಒಳ್ಳೇದು. ಅದ ನಂತರ ಸ್ವಲ್ಪ ಕಷ್ಟ. ಇನ್ನು ಬ್ಯಾಂಕಿಂಗ್ ಅಂತ ಉದ್ಯೋಗ ಏನಾದರೂ ಹುಡುಕ್ತಾ ಇದ್ರೆ ಸ್ವಲ್ಪ ಅನುಕೂಲ ಸಿಗುತ್ತೆ. ಮತ್ತೆ ರಾಜಕಾರಣಿಗಳಿಗೆ ಗುರು ಅನುಗ್ರಹ ಇರೋ ತನಕ ತೊಂದರೆ ಇಲ್ಲ. ಅದಾದ್ಮೇಲೆ ಸ್ವಲ್ಪ ಅನಾನುಕೂಲಗಳು ಜಾಸ್ತಿ ಇದಾವೆ. ಗಣಪತಿ ಆರಾಧನೆ ಮತ್ತೆ ಶನಿ ಜಪ ಇತ್ಯಾದಿಗಳು ಮಾಡೋದ್ರಿಂದ ಒಂದಿಷ್ಟು ಅನುಕೂಲ ಕೊಡುತ್ತೆ. ಕನ್ಯಾ ರಾಶಿ ಮುಂದಿಂದು. ಇಲ್ಲಿ ಮತ್ತೆ ಬುಧನ ರಾಶಿ. ಇಲ್ಲಿ ಕೇತು ಅಲ್ಲೇ ಇದ್ದಾನೆ, ಸಪ್ತಮದಲ್ಲಿ ರಾಹು, ಷಷ್ಠದಲ್ಲಿ ಇವನು ಶನಿ, ಗುರು ಅಷ್ಟಮದಲ್ಲಿ, ನಂತರ ಭಾಗ್ಯಕ್ಕೆ ಬರ್ತಾನೆ.
ಸೊ ಈಗಾಗಲೇ ತೊಂದರೆ ಕೊಡ್ತಾ ಇದ್ದಾನೆ ಸಿಕ್ಕಾಪಟ್ಟೆ. ಸೊ ಇಲ್ಲಿ ತನಕ ಒಂದು ಸ್ವಲ್ಪ, ಅದರಲ್ಲೂ ಮೇ ತನಕ ಒಂದು ಸ್ವಲ್ಪ ಹೇಗೋ ಈ ಒಂದು ತಿಂಗಳು ಹೇಗೋ ಬೇರ್ ಮಾಡಿಬಿಡಿ. ನಂತರ ಒಂದು ಗುರುಗಳ ದರ್ಶನ ಪಡೆದು ಒಂದು ಅನುಕೂಲ ಪಡ್ಕೊಳ್ಬೋದು. ಹೊಸ ಜಾಗ ಖರೀದಿ ಅಂಥದ್ದೆಲ್ಲ ವ್ಯವಸ್ಥೆ ಆಗುತ್ತೆ. ಉದ್ಯೋಗ ಸ್ಥಾನ ಬದಲಾವಣೆ ಅಥವಾ ಅಪ್ರಿಸಿಯೇಷನ್ ಇಂಥದ್ದೆಲ್ಲ ಸಿಗ್ಬೋದು. ಅಲ್ಲಿ ತನಕ ಒಂದು ಸ್ವಲ್ಪ ಮಾತುಗಳು ಕೇಳಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಜೂನ್ ಟೈಮಲ್ಲಿ ಸ್ವಲ್ಪ ಎಚ್ಚರ ಇರಬೇಕು. ಅಷ್ಟಮದಲ್ಲಿ ಒಂದು ಕುಜ ಇರೋದ್ರಿಂದ ಒಂದು ಸ್ವಲ್ಪ ತಲೆ ಬಿಸಿ ಜಾಸ್ತಿ ಆಗ್ಬೋದು. ಒಂದು ಅಣ್ಣ ತಮ್ಮಂದ್ರ ನಡುವೆ ಜಗಳ ಅಂಥದ್ದೆಲ್ಲ ಆಗ್ಬೋದು. ಸೊ ಗುರುಬಲ ಮುಂದೆ ಬಂದಾಗ ಒಂದಿಷ್ಟು ಅನುಕೂಲ ಕೊಡುತ್ತೆ ಮೇ ಟೈಮಲ್ಲಿ. ಸೊ ಅವಾಗೆಲ್ಲ ಮದುವೆ, ಉಪನಯನ ಅಂಥದ್ದು ಏನಾದಿದ್ರೆ ಮಾಡ್ಕೊಬೇಕಾಗುತ್ತೆ. ಇಂಜಿನಿಯರ್ಗೆ ಒಂಥರ ಅನುಕೂಲ ಇದೆ, ಲಾಯರ್ಸ್ಗೆ ಅನುಕೂಲ ಇದೆ, ಬುಧನ್ರ ತತ್ವದ ಏನೇನಿದೆ ಅದೆಲ್ಲ ಅನುಕೂಲ ಇದೆ. ಒಂದು ರಾಜಕಾರಣಿಗೆ ಅಷ್ಟು ಆವ್ರೇಜ್, ಒಂದು ಪರವಾಗಿಲ್ಲ. ಇನ್ನು ರೈತರಿಗೆ ತೊಂದರೆ ಇಲ್ಲ, ಆಲ್ರೆಡಿ ಅವ್ರಿಗೇನು ಇದಾಗಿಲ್ಲ. ಕೀಟಬಾಧೆ ಒಂದಿಷ್ಟು, ಅದರಲ್ಲೂ ಭತ್ತ ಅಂಥದ್ದು ಬೆಳೆಯೋರಿಗೆ ಬರ್ಬೋದು. ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ. ಮತ್ತು ಈ ವ್ಯಾಘ್ರಗಳಿಂದ ಸ್ವಲ್ಪ ಹುಲಿ, ಸಿಂಹ ಅಂಥದ್ದುಗಳಿಂದ ಸ್ವಲ್ಪ ಎಚ್ಚರ ಇರಬೇಕಾಗತ್ತೆ. ಗಣಪತಿ ಆರಾಧನೆ ಮತ್ತು ಆಶ್ಲೇಷ ಬಲಿ ಮಾಡಿಸಿದ್ರೆ ಒಳ್ಳೆಯದು. ಇನ್ನು ತುಲಾ ರಾಶಿಯವ್ರಿಗೆ ಬಂದರೆ, ರೋಗ ಸ್ಥಾನದಲ್ಲಿ ರಾಹು ಇದ್ದಾನೆ, ವ್ಯಯದಲ್ಲಿ ಕೇತು. ಮೊದಲಿಗೆ ಇಲ್ಲಿ ತನಕ ಒಂದು ಮೇ ತನಕ ಒಂದು ಗುರುಬಲ ಇರುತ್ತೆ, ನಂತರ ಆಶ್ರಮಕ್ಕೆ ಹೋಗ್ತಾನೆ. ರೋಗ ಸ್ಥಾನದಲ್ಲಿ ಶತ್ರು ಜಾಸ್ತಿ ಆಗಿರ್ಬೋದು, ಮಾಟ ಅಂಥದ್ದು ವಿಚಾರ, ಕೃತ್ರಿಮ ಬಾಧೆಗಳು, ಅಥವಾ ನೀವೇ ಮೋಸ ಮಾಡಿಕೊಂಡು ಸಾಲ ಎಲ್ಲ ಕೊಟ್ಟು ಲಾಸ್ ಆಗಿರ್ಬೋದು. ಸೊ ಸರ್ಪ ತೊಂದರೆಗಳು ಜಾಸ್ತಿ ಇರ್ಬೋದು, ಕನಸಿನಲ್ಲಿ ಬೀಳ್ತಾ ಇರ್ಬೋದು ಈಗಾಗಲೇ ಸರ್ಪ ಸಂಬಂಧದ್ದು ಕನಸುಗಳು. ಸೊ ಅದಕ್ಕೆ ತಕ್ಕನಾಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಬೇಕಾಗುತ್ತೆ. ವಾತದ್ದು ಹೆಚ್ಚಿಂದು ಕಾಲ್ಗಂಟಿನ ನೋವುಗಳು, ಸೊ ಅದೆಲ್ಲ ನೋಡಿಕೊಂಡು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಗುರುಬಲ ಇದ್ದಷ್ಟು ದಿವಸ ಪರವಾಗಿಲ್ಲ, ನಂತರ ಸ್ವಲ್ಪ ಕಷ್ಟನೇ. ಸೊ ಕಫ ಇದೆಲ್ಲ ನೋಡ್ಕೊಬೇಕಾಗುತ್ತೆ, ಆದಷ್ಟು ಎಚ್ಚರಿಕೆಯಿಂದ ಇರಿ. ಇಂಜಿನಿಯರ್ಸ್ಗೆ ಸ್ವಲ್ಪ ತರಲೆ ಆಗ್ಬೋದು, ಹೆಚ್ಚಿನ ಪ್ರಯತ್ನಗಳು ಮಾಡಬೇಕಾಗತ್ತೆ. ಗುರು ಶಾಂತಿ ಇವಾಗ ಒಂದು ತಿಂಗಳು ಅಷ್ಟೇ, ಅದ ನಂತರ ಏನಿಲ್ಲ. ಗುರುಗಳ ಅನುಗ್ರಹ ಪಡ್ಕೊಂಡು ಒಂದಿಷ್ಟು ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಗಣಪತಿ ಆರಾಧನೆ, ಗುರುವಿನ ಆರಾಧನೆ ಮಾಡಿಕೊಂಡ್ರು, ಮತ್ತು ಒಂದು ದುರ್ಗೆ ಆರಾಧನೆಯಿಂದ ಸ್ವಲ್ಪ ಒಂದು ಅನುಕೂಲ ಕೊಡುತ್ತೆ. ವೃಶ್ಚಿಕದವ್ರಿಗೆ ಆಲ್ರೆಡಿ ಸುಮಾರು ಕಷ್ಟಪಟ್ಟಿದ್ದೀರ, 4ರಲ್ಲಿ ಕಂಟಿನ್ಯೂ ಆಗುತ್ತೆ. ಸ್ಟಿಲ್ ಗುರುಬಲ ಬಂದ್ಬಿಡುತ್ತೆ. ಬಲ ಇಲ್ಲ, ಈಗ ಮುಂದೆ ಬರುತ್ತೆ. ಪಂಚಮದಲ್ಲಿ ರಾಹು, ಮಕ್ಕಳಿನ ಸಮಸ್ಯೆ, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ, ಅಥವಾ ಸಂತಾನ ಎಕ್ಸ್ಪೆಕ್ಟ್ ಮಾಡ್ತಿದ್ದವ್ರಿಗೆ ಸಮಸ್ಯೆ ಇರ್ಬೋದು. ಸೊ ಈ ರೀತಿಯಾಗಿ ಇಂಥದ್ದೆಲ್ಲ ಇದ್ದು ಎಚ್ಚರ ಇರಬೇಕು. ಶ್ವಾಸಕೋಶ ಮತ್ತು ಹೃದಯ ಸಂಬಂಧದ್ದು ಬ್ಲಾಕೇಜಸ್ ಇರ್ಬೋದು, ಇಂಥದ್ದೆಲ್ಲ ನೋಡ್ಕೊಬೇಕಾಗತ್ತೆ. ಸೊ ಎಚ್ಚರ ತಗೊಳ್ಳಿ. ಗುರುವಿಂದ ಮನೆ ಬಂದಾಗ ಒಂದಿಷ್ಟು ಆಪ್ರೇಷನ್ಸು ಆಗ್ಬೋದು. ಸೊ ಕಷ್ಟಗಳೇನೋ ತೊಂದರೆ ಇದ್ರೂ ಅದು ನಿವಾರಣೆ ಆಗುತ್ತೆ. ಸೊ ಹಾಗಂತ ಬಿಟ್ಬಿಡೋದಲ್ಲ ಇವಾಗ. ಸೊ ಸ್ವಲ್ಪ ಮೇ ತಿಂಗಳಲ್ಲಿ ಸ್ವಲ್ಪ ಕುಜ ಯುತಿ ಇದೆಲ್ಲ, ರಾಹು ಜೊತೆ ಯುತಿ ಆಗುವಾಗ ಸ್ವಲ್ಪ ಎಚ್ಚರ ಇರಬೇಕು. ಗುರು ಬಲ ಇದ್ರೂ ಸಹಿತ ನೀವು ಓಡಾಟ ಸಮಯದಲ್ಲಿ ಅಥವಾ ಮೆಟ್ಲಿಂದ ಇಳಿಬೇಕಾದ್ರೆ ಸ್ವಲ್ಪ ಸಮಸ್ಯೆ ಬರ್ಬೋದು. ಈ ಥರದ್ದೆಲ್ಲ ನೋಡ್ಕೊಬೇಕಾಗತ್ತೆ. ಮತ್ತೆ ಮೇ ತಿಂಗಳ ನಂತರ ಮದುವೆ ಆಗದೆ ಇರೋರಿಗೆಲ್ಲ ಮದುವೆ ಇಂಥದ್ದೆಲ್ಲ ವ್ಯವಸ್ಥೆ ಆಗ್ಬೋದು, ಮನೇಲಿ ಶುಭ ಕಾರ್ಯ ಅಂಥದ್ದು. ಆಯುರ್ವೇದ ಡಾಕ್ಟರ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ರಾಜಕಾರಣಿಗಳಿಗೂ ಒಂದು ಸ್ವಲ್ಪ ಇಷ್ಟು ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಇಲ್ಲಿ ಚತುರ್ಥ ಶನಿ, ಯಾರು ಸರ್ವಿಸ್ ಮಾಡಿರ್ತಾರೆ, ಸೇವೆ ಮಾಡಿರ್ತಾರೆ, ಅವ್ರಿಗೆ ಒಂದಿಷ್ಟು ಅನುಕೂಲ ಇರುತ್ತೆ. ಇಲ್ಲ ಅಂದ್ರೆ ಜನಗಳು ತಿರಸ್ಕಾರ ಮನೋಭಾವದಿಂದ ಸರಸಗಟಾಗಿ ತೆಗೆದಾಕ್ಬಿಡ್ತಾರೆ ಇವ್ರನ್ನೆಲ್ಲ. ಮತ್ತೆ ಹೆಚ್ಚಿನ ಒಂದು ಹೇಳಿದ್ದೆ ಹಿಂದೆ ಸಹಿತ ಒಂದು ವಿಡಿಯೋದಲ್ಲಿ, ಇಲ್ಲಿ ವೃಶ್ಚಿಕದವರು ಕೇರ್ಲೆಸ್ ಆದಷ್ಟು ಸುಮಾರು ಆರೋಗ್ಯ ಸಮಸ್ಯೆ ಬರ್ಬೋದು. ಮಾನಸಿಕವಾಗಿ ನೀವು ಯೋಗ ಅಂಥದ್ದೆಲ್ಲ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಆಗ್ಬೇಕಾಗತ್ತೆ. ಇಲ್ಲಾಂದ್ರೆ ತೀರಾ ಒಂದು ಖಿನ್ನತೆ, ಒಂದು ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬಂದು ಸಮಸ್ಯೆ ಆಗ್ಬೋದು. ಸೊ ಜೂನ್ ಆಗಸ್ಟ್ ಟೈಮಲ್ಲಿ ಒಂದಿಷ್ಟು ತುಂಬಾ ಅನುಕೂಲ ಸಿಗುತ್ತೆ. ಒಂದು ಉನ್ನತ ಸ್ಥಾನ ಸಿಗುವಂಥದ್ದು ಸಿಗದೇ ಇರೋರಿಗೆಲ್ಲ ಸಿಗುತ್ತೆ. ಸೊ ಇಂಥದ್ದೆಲ್ಲ ಒಂದು
ವ್ಯವಸ್ಥೆ ಆಗುತ್ತೆ. ಸೊ ಸಾಲಬಾಧೆ ಅಂಥದ್ದು ಕಾಡ್ಬೋದು ಮತ್ತೆ. ಸೊ ಅದಕ್ಕೆ ತಕ್ಕನಾಗಿ ಒಂದು ನರಸಿಂಹದೇವರದ ಪ್ರಾರ್ಥನೆ ಸೇವೆ ಮಾಡೋದ್ರಿಂದ ಒಂದಿಷ್ಟು ಅನುಕೂಲ ಆಗುತ್ತೆ ಚಿಕ್ಕದವ್ರೆ. ಗುರು ಅನುಕೂಲ ಕೊಡ್ತಾನೆ, ತಾಳ್ಮೆಯಿಂದ ಇರಿ ಒಂದು ತಿಂಗಳಷ್ಟೇ. ಧನುರ್ ರಾಶಿ ಮುಂದೆ ಅದು ಬಂದಾಗ ಇಲ್ಲಿ 6ನೇ ಮನೆ ಗುರು ಇರ್ತಾನೆ. ಗುರು ಬಲ ಇಲ್ವೇ ಇಲ್ಲ. ಗುರು ಒಂದು 5ನೇಯಿಂದ 6ಕ್ಕೆ ಹೋಗ್ತಾ ಇರೋದು. ಸೊ ಅಷ್ಟು ಅನುಕೂಲ ಇಲ್ಲ. ತೃತೀಯ ಮೂಲ ತ್ರಿಕೋಣದಲ್ಲಿ ಇದ್ರೂ ಸಹಿತ ಅನುಕೂಲ ಇಂಥದ್ದೆಲ್ಲ ಕೊಡ್ತಾನೆ. ಸೊ ಇಲ್ಲಿ ಸರ್ವೆಂಟ್ ಸಿಗ್ತಾರೆ. ಸರ್ವೆಂಟ್‌ನ ಬಿಟ್ಬಿಟ್ಟು ನೀವು ಕೆಲಸ ಮಾಡ್ಲಿಕ್ಕಾಗಲ್ಲ. ಸೊ ಸರ್ವೆಂಟ್‌ನ ನೋಡ್ಕೊಂಡು ನೀವು ಕೆಲಸ ಮಾಡ್ಬೇಕಾಗತ್ತೆ. ಆವಾಗಲೇ ನಿಮ್ಗೆ ಪ್ರತಿಫಲ ಸಿಗುತ್ತೆ. 4ರಲ್ಲಿ ಒಂದು ರಾಹು ಸಂಚಾರ ಇದ್ರಿಂದ ತಾಯಿ ಆರೋಗ್ಯ, ನಿಮ್ಮ ಮಾನಸಿಕ ನೆಮ್ಮದಿ ಇಂಥದ್ದೆಲ್ಲ ಸ್ವಲ್ಪ ಎಚ್ಚರ ನೋಡ್ಕೊಬೇಕಾಗತ್ತೆ. ಮತ್ತೆ ದೂರದ ಒಂದು ತಾಯಿ ರಿಲೇಷನಲ್ಲಿ ಒಂದಿಷ್ಟು ಕೆಟ್ಟ ಸುದ್ದಿ ಬರ್ಬೋದು ಅವ್ರ ಕಡೆಗೆ. ಸೊ ಅಂಥದ್ದೆಲ್ಲ ನೋಡ್ಕೊಬೇಕಾಗತ್ತೆ. ಕುಜರಾಹು ಮೇ ತಿಂಗಳಲ್ಲಿ ಒಂದು ಸಂಚಾರ ಇರೋದ್ರಿಂದ ಅವಾಗ ಒಂದಿಷ್ಟು ಅಗ್ನಿ ಭಯ, ಚೋರ ಭಯ, ಮತ್ತೆ ಒಂದಿಷ್ಟು ಚರ್ಮ ಸಮಸ್ಯೆ, ಇನ್ಫೆಕ್ಷನ್ ಟೈಪ್ ಆಗ್ಬೋದು, ಅಪಘಾತ ಆಗುವಂಥದ್ದು ಇಂಥದ್ದೆಲ್ಲ ನೋಡ್ಕೊಬೇಕಾಗತ್ತೆ. ದಶಮದಲ್ಲೇ ಕೇತು ಇರೋದ್ರಿಂದ ಉದ್ಯೋಗ ರೀತಿಯಲ್ಲಿ ಒಂದಿಷ್ಟು ಕಿರಿಕಿರಿ ಸಮಸ್ಯೆಗಳು, ಉದ್ಯೋಗ ಬಿಡಬೇಕಾಗಿ ಒಂದು ಸಮಸ್ಯೆ ಬರ್ಬೋದು. ಅದ್ರ ಸಲುವಾಗಿ ಒಂದಿಷ್ಟು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಗಣೇಶನ ಆರಾಧನೆ ಮಾಡಿಸಿದ್ರು ಸಹಿತ ಒಂದಿಷ್ಟು ಗುರುಗಳು ಮೀನ್ಸ್ ಕೇತುವಿನ ಅನುಗ್ರಹ ಅಷ್ಟು ಸಿಗ್ಲಿಕ್ಕಿಲ್ಲ. 9ನೇ ಮನೆ ಸಂಬಂಧ ಒಂದು ಆಗಸ್ಟ್ ಟೈಮಲ್ಲಿ ಒಂದಿಷ್ಟು ಅನುಕೂಲ ಕೊಡುತ್ತೆ. ಸೊ ಆವಾಗ ಒಂದಿಷ್ಟು ಆಸ್ತಿ ವಿಚಾರ ಬರ್ಬೋದು, ಅದೆಲ್ಲ ಅನುಕೂಲ ಸಿಗ್ಬೋದು. ಸಿಗದೆ ಇರೋ ಆಸ್ತಿ ಎಲ್ಲ ಬರ್ಬೋದು. ಉದ್ಯೋಗ ಹುಡುಕ್ತಾ ಇದ್ದವ್ರಿಗೆ ಆಗಸ್ಟ್ ನಂತರನೂ ಸಹಿತ ಒಂದು ಸಿಗೋದು ಕಷ್ಟ ಆಗಿದೆ. ಸ್ವಲ್ಪ ಪ್ರಯತ್ನ 200-300 ಟೈಮ್ಸ್ ಮೀನ್ಸ್ ಪರ್ಸೆಂಟೇಜ್ ಜಾಸ್ತಿ ಮಾಡಿಸ್ಬೇಕಾಗುತ್ತೆ. ನೀವು ಒಂದು 10 ಜನ ಹೇಳಿದ್ರೆ 50 ಜನ ತನಕ ಹೇಳಬೇಕಾಗುತ್ತೆ ಕೆಲಸಕ್ಕೋಸ್ಕರ. ಸೊ ಈ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಒಂದು ಅನುಕೂಲ ಇರುತ್ತೆ. ಗುರು ಶಾಂತಿ ಮುಖ್ಯವಾಗಿ ಮಾಡಿಸ್ಬೇಕಾಗತ್ತೆ. ಮತ್ತೆ ಹೊಲ ರೈತರು ಅದರಲ್ಲೂ ಇದ್ದವ್ರಿಗೆ ಸರ್ಪ ಬಾಧೆ ಅಂತ ಸಮಸ್ಯೆ ಕಾಣ್ತಾ ಇದ್ರೆ ಅವರು ನಾಗಂಧ ಸಂಬಂಧ ಸೇವೆ ಮಾಡಿಸೋದು ಒಳ್ಳೆಯದು. ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಹೋಗಿ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಒಳ್ಳೇದು. ಆಶ್ಲೇಷ ಬಲಿ ಮಾಡಿಸಿ, ತುಂಬಾ ಒಂದು ನಷ್ಟ ಆಗ್ತಾ ಇದ್ರೆ. ಇನ್ನು ಮಕರ ರಾಶಿಯವರು ಸತಿ ಅಂತೂ ಇದೆ, 4ರಲ್ಲಿ ಗುರು ಇದ್ದಾನೆ, 5ಕ್ಕೆ ಗುರು ಬರ್ತಾನೆ, ಒಂದಿಷ್ಟು ಅನುಕೂಲ ಕೊಡ್ತಾನೆ, ತಿರ್ಗಾ ಅನನುಕೂಲನೂ ಇರುತ್ತೆ. ಸೊ ಇಲ್ಲಿ ಆರೋಗ್ಯ ರೀತಿಯಲ್ಲಿ ಒಂದು ತಾಯಿದ ಆರೋಗ್ಯ ನೋಡ್ಕೊಬೇಕಾಗತ್ತೆ. ಅಣ್ಣನ ಜೊತೆ, ತಮ್ಮಂದ್ರ ಜೊತೆ ವಿನಾಕಾರಣ ಗಲಾಟೆ ಆಗ್ತಾ ಇರುತ್ತೆ ಈ ವರ್ಷ ಅಲ್ಲ. ಸೊ ಸ್ವಲ್ಪ ನೋಡ್ತಾ ಇರ್ಬೇಕಾಗುತ್ತೆ. ಮತ್ತೆ ಹಳಸಿದ ಹಣ್ಣ ತಿನ್ನೋವಂಥದ್ದು, ಬೇಡದೇ ಇರೋದು, ಇದು ತಿಂದೇ ಇರೋಂಥದ್ದೆಲ್ಲ ತಿನ್ನೋವಂಥದ್ದು ಇಂಥದ್ದೆಲ್ಲ ಆಗ್ಬೋದು. ಸಾಲಗಾರರ ಕಾಟ ಇರ್ಬೋದು. ಸ್ವಲ್ಪ ಗುರು ಬಂದಾಗ ಆಗಸ್ಟ್ ಟೈಮಲ್ಲಿ ಒಂದು ಸ್ವಲ್ಪ ಅನುಕೂಲ ಕೊಡುತ್ತೆ. ಸೊ ಮದುವೆ ಆಗದಿದ್ದವರು ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಿದ್ರೆ ಮದುವೆ ಆಗೋ ಸಾಧ್ಯತೆ ಇದೆ. ಮದುವೆ ಆಗಿಲ್ಲ ಅಂತ ಹುಡುಕ್ತವ್ರಿಗೂ ಎಲ್ಲ ಆಗ್ಬೋದು. ಸಾಲಬಾಧೆ ಅಂತೂ ಹೆಚ್ಚಿಗೆ ಇರುತ್ತೆ, ಒಂದು ಶನಿ ಸಂಬಂಧ. ಸೊ ಗುರುಗಳ ಸೇವೆ ಮತ್ತೆ ಶನಿ ಜಪ ಅಂತದ್ ಮಾಡಿಸೋದ್ರಿಂದ, ದಾನ ಧರ್ಮ ಮಾಡೋದ್ರಿಂದ ಒಂದಿಷ್ಟು ಅನುಕೂಲ ಕೊಡುತ್ತೆ. ಇನ್ನು ಕುಂಭರಾಶಿಗೆ ಬರೋದ್ರಿಂದ ಒಂದು ಸತಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಗುರುಬಲ ಇರಲ್ಲ ಮೇ ತಿಂಗಳಿಂದ. ದ್ವಿತೀಯದಲ್ಲಿ ರಾಹು ಇದ್ದಾನೆ, ಅಷ್ಟಮದಲ್ಲಿ ಕೇತು. ಸೊ ಇಲ್ಲಿ ಸುಖ ಇಲ್ಲದೆ ಇರೋಂಗೆ ಆಗಿದೆ, ಕಷ್ಟನೇ ಹೆಚ್ಚು. ಶರೀರದಲ್ಲಿ ವಾತ ದೋಷ ಸಮಸ್ಯೆಗಳು, ಕಾಲು ನೋವು ಅಥವಾ ಒಂದೇನೋ ಒಂದು ಊತ ಬರುವಂಥದ್ದು ಇಂಥದ್ದೆಲ್ಲ ಆಗ್ತದೆ. ದೇವರಲ್ಲಿ ನಂಬಿಕೆ ಯಾರಿಲ್ವೋ, ಇಟ್ಕೊಂಡಿರಲ್ವೋ ನಾಸ್ತಿಕರಿಗೆ, ಅವರಂತೂ ಭಾರಿ ಕಷ್ಟ ಅನುಭವಿಸ್ಬೇಕಾಗತ್ತೆ. ಮತ್ತೆ ಮೇ ತಿಂಗಳಲ್ಲಿ ಒಂದು ರಾಹು ಮಂಗಳ ಜೊತೆಯಿಂದ ಒಂದು ಸಮಸ್ಯೆ, ಉದ್ಯೋಗ ಕಳೆದುಕೊಳ್ಳೋದು, ಅದು ಊಟಕ್ಕೆ ಒಂದು ಪರದಾಟ ಅಂತದೆಲ್ಲ ಸಮಸ್ಯೆ ಆಗ್ಬೋದು. ಅಷ್ಟಮತ್ ಕೇತು ಭಯ ಕೊಡ್ತಾನೆ. ಅದರಲ್ಲೂ ಸ್ವಲ್ಪ ಚರ್ಮ ವ್ಯಾಧಿ, ಹೊಟ್ಟೆ ಸಂಬಂಧದ ಕೆಳ ಹೊಟ್ಟೆ ಬಾಗುವಂಥದ್ದು ಅಂಥದ್ದೆಲ್ಲ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಮೂಲವ್ಯಾಧಿ ಸಮಸ್ಯೆ ಇರೋರು ಚಿಕಿತ್ಸೆ ಬೇಗ ಪಡ್ಕೊಳ್ಳಿ, ಇಲ್ಲಾಂದ್ರೆ ಹೆಚ್ಚಿಗೆ ಆಗುತ್ತೆ ಸಮಸ್ಯೆ. ಇಲ್ಲಿ ಉದ್ಯೋಗ ಇಲ್ಲದೆ ಇದ್ದವ್ರಿಗೆ ಸ್ವಲ್ಪ ಪ್ರಯತ್ನ ಪಟ್ಟು ಸಿಗಲ್ಲ. ಉದ್ಯೋಗ ಇರೋರು ಕಿರಿಕಿರಿಯಿಂದ ಉದ್ಯೋಗ ಬಿಡೋ ಸಮಸ್ಯೆ ಅಥವಾ ಒಂದು ಜಾಗ ಬದಲಾವಣೆ ಆಗುವಂಥದ್ದು ಸಾಧ್ಯತೆ ಇದೆ.
ಈ ಗುರು ವಿಚಾರಗಳು ಏನೂ ಇಲ್ಲ. ಫಲ ಪ್ಲಸ್. ಸೊ ಇಲ್ಲಿ ಅಂತ ಪ್ಲಸ್ ಅಂತ ಯಾವ್ದು ಕಾಣಿಸ್ಲಿಲ್ಲ. ಇಲ್ಲಿ ಮೂಲ ಜಾತಕದಲ್ಲಿ ಏನಾದ್ರು ಶನಿ ಒಂದು ಅನುಕೂಲ ಸ್ಥಿತಿ ಇದ್ರೆ ನಿಮ್ಗೆ ಆಲಸ್ಯ ಇಲ್ಲ ಅಂದ್ರೆ ಸೊ ಸದ್ಗತಿ ಮೀನ್ಸ್ ಒಂದು ಏಳಿಗೆ ಸಿಗುತ್ತೆ. ಇಲ್ಲ ಅಂದ್ರೆ ಕಷ್ಟನೇ ಇದು. ಅಲ್ಲಿ ನ್ಯಾಯಾಧೀಶರು ಸಹಿತ ಒಂದಿಷ್ಟು ಅನಾನುಕೂಲ ಪಡಿತಾರೆ. ಸೊ ಎಚ್ಚರಿಕೆಯಿಂದ ಇದ್ದು ಕೆಲಸ ಎಲ್ಲ ಮಾಡ್ಕೊಂಡಿದ್ರೆ ಒಂದಿಷ್ಟು ಅನುಕೂಲ ಇರುತ್ತೆ. ಶನಿ ಪ್ರಭಾವ ಅಷ್ಟೊಂದು ಬೀರಲ್ಲ. ಇಲ್ಲಾಂದ್ರೆ ತೊಂದರೆಗಳು ಕೊಡುವಂಥದ್ದು, ಸ್ಥಾನ ಪಲ್ಲಟ ಆಗುವಂಥದ್ದು. ಸೊ ಈ ರೀತಿಯಾಗಿ ಆಗ್ತಾ ಇರುತ್ತೆ. ರೈತರಿಗೆ ಸ್ವಲ್ಪ ಸಾಧಾರಣವಾಗಿ ಅನುಕೂಲ ಕೊಟ್ಟಂಗೆ ಕೊಟ್ಟರು ಸಹಿತ ಒಂದಿಷ್ಟು ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರೋಂಗೆ ಆಗ್ಬೋದು. ಸೊ ಆಲಸ್ಯದಿಂದ, ಒಂದು ನೆಗ್ಲಿಜೆನ್ಸ್ ಇಂದ, ಒಂದು ತೀರಾ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಡೈಲಿ. ಮತ್ತೆ ಉದ್ದು, ಎಳ್ಳು ದಾನ ಇಂಥದ್ದೆಲ್ಲ ಮಾಡಿ ಗುರು ಜಪಗಳು ಮಾಡೋದ್ರಿಂದ ಒಂದಿಷ್ಟು ಅನುಕೂಲ ಸಿಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಗೆ ಬರೋದಾದ್ರೆ ಮೀನದಲ್ಲೇ ಒಂದು ರಾಹು, ಇಲ್ಲಿ ಸಡಸತಿ ಆರಂಭ ಆಗಿದೆ. 12ರಲ್ಲಿ ಶನಿ ಇದ್ದಾನೆ, 3ರಲ್ಲಿ ಗುರು, ರಾಹು ಬುಧ ಶುಕ್ರ ಯುತಿ ಆಗ್ತದೆ, 7ರಲ್ಲಿ ಕೇತು. ಸ್ವಲ್ಪ ಜೀವನ ಕೂಡ ಒಂದಿಷ್ಟು ಅನಾನುಕೂಲ ಆಗ್ತದೆ. ಸಾಲಬಾಧೆ ಜಾಸ್ತಿ ಆಗ್ಬೋದು. ಧನಭಾವ 2ನೇದು ಗುರು ಅಲ್ಲಿಂದ ಮುಂದೆ ಶಿಫ್ಟ್ ಆಗ್ತಾನೆ ತೃತೀಯಕ್ಕೆ. ಸೊ ಇಲ್ಲೆಲ್ಲ ಒಂದಿಷ್ಟು ಎಲ್ಲ ರೀತಿಯಲ್ಲೂ ಒಂದು ಆಸ್ಪೆಕ್ಟ್ ಅಲ್ಲೂ ಒಂದು ಸ್ಲೋ ಹೋಗ್ತಾ ಹೋಗ್ತದೆ. ಸ್ಲೋ ಇದ್ರೂ ಸಹಿತ ತೀರಾ ಒಂದು ಪೇಷನ್ಸ್ ಕಳ್ಕೊಳ್ಬೇಡಿ, ಮುಂದೆ ಅನುಕೂಲ ಅಂತೂ ಕೊಡುತ್ತೆ. ಸೊ ಮುಖ್ಯವಾಗಿ ನರಸಿಂಹ ಜಪ, ದುರ್ಗಾ ಜಪಗಳು ಇಂಥದ್ದು ಮಾಡೋದ್ರಿಂದ ಒಂದಿಷ್ಟು ಬಲ ಕೊಡುತ್ತೆ ನಿಮಗೆ. ಸೊ ಆದಷ್ಟು ಆಲಸ್ಯತನ ಬಿಡಬೇಕಾಗತ್ತೆ. ರಾಜಕಾರಣಿಗಳು ತುಂಬಾ ಎಫರ್ಟ್ ಹಾಕಿದ್ರೆ ಮಾತ್ರ ಒಂದು ಫಲ ಸಿಗುತ್ತೆ. ಆದ್ರೆ ಶುಭ ಕಾರ್ಯಕ್ಕೆ ಒಂದಿಷ್ಟು ಅನುಕೂಲ ಇದೆ. ಬಟ್ ಅದಕ್ಕೆ ತಕ್ಕನಾಗಿ ನಿಮ್ಮಲ್ಲಿ ನಂಬಿಕೆ ಇರಬೇಕು, ಮತ್ತೆ ಕಾನ್ಫಿಡೆನ್ಸ್ ಇರ್ಬೋದು, ಆತ್ಮಸ್ಥೈರ್ಯ ಇರಬೇಕು. ಆಶ್ಲೇಷ ಬಲಿ, ಹನುಮಂತ ದೇವರ ದರ್ಶನ ಇಂಥದ್ದೆಲ್ಲ ಮಾಡೋದ್ರಿಂದ ಒಂದಿಷ್ಟು ಅನುಕೂಲ ಸಿಗುತ್ತೆ. ಮುಖ್ಯವಾಗಿ ತೀರಾ ಒಂದು ಆಲಸ್ಯ ಆಗಿದೆ, ಚಲ್ತಾ ಹೇ ಒಂದು ಆಟಿಟ್ಯೂಡ್ ಇಟ್ಕೊಂಡು ಬದುಕಬೇಡಿ. ಆರೋಗ್ಯ ಕೆಡ್ಬೋದು. ರುಚಿಕರ ಸಿಕ್ತು ಅಂತ ಏನೋ ತಿನ್ಕೊಂಡು ಮತ್ತಷ್ಟು ಏನೋ ಸಮಸ್ಯೆ ಮಾಡ್ಕೊಳಕ್ ಹೋಗ್ಬೇಡಿ. ಮಂಗಳ ಕಾರ್ಯ ಆಗುತ್ತೆ, ತಾಳ್ಮೆ ಇರಬೇಕಾಗತ್ತೆ. ಸ್ಥಾನ ಪಲ್ಲಟ ಅಂಥದ್ದೆಲ್ಲ ಸಮಸ್ಯೆ ಬರ್ಬೋದು. ಸೊ ಈ ರೀತಿಯಾಗಿ ಒಂದು ಇದ್ದಾಗ ನಿಮಗೆ ಸಮಸ್ಯೆಗಳು ಇದಾಗುತ್ತೆ. ಸೊ ಆದಷ್ಟು ನೀವು ಎಚ್ಚರದಿಂದ ಇರಬೇಕಾಗತ್ತೆ. ಸೊ ಏನಾದರೂ ನಿಮ್ಮ ಜಾತಕ ಪರಿಶೀಲನೆ ಅಂಥದ್ದು ಮಾಡಿಸೋದಿದೆ, ದಯವಿಟ್ಟು ವಾಟ್ಸಪ್ ಸಂಖ್ಯೆ ಇದೆ ನಂದು 7019411447. ಇದಕ್ಕೆ ಒಂದು ಮೆಸೇಜ್ ಮಾಡಿದ್ರೆ ಟೈಮ್ ಸಿಕ್ಕಿದಾಗ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತಾನೆ. ಅದಕ್ಕೆ ಸೂಕ್ತ ದಕ್ಷಿಣೆ ಒಂದು ಮಾರ್ಕೆಟಲ್ಲಿ ಏನಿದೆ ಅದು ತಗೊಳ್ತೇನೆ ನಾನು. ಉಚಿತವಾಗಿ ಖಂಡಿತವಾಗ್ಲೂ ಮಾಡಲ್ಲ. ಸೊ ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಕ್ರೋಧಿ ನಾಮ ಸಂವತ್ಸರ ಯುಗಾದಿ ಶುಭಾಶಯಗಳು. ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ. ಭಗವಂತನು ಒಳ್ಳೆಯ ಕರುಣಿಸಲಿ. ಎಲ್ಲ ಭಗವತ್ ಚಿಂತನೆಯಲ್ಲೇ, ಭಗವತಿ ಚಿಂತನೆಯಲ್ಲೇ ಮುಂದುವರಿಯಿರಿ. ಧನ್ಯವಾದಗಳು.